ದಿನ ಒಂದು ಆಲೋಪತಿ ಪ್ರಾಕ್ಟೀಷನರ್ ಆಗಿ ಮಾತಾಡ್ತಿಲ್ಲ, ಒಬ್ಬ ಜನರಲ್ ಪಬ್ಲಿಕ್ ಆಗಿ ಮಾತಾಡ್ತಿದ್ದೀನಿ. ಈ ನನ್ನ ನಾಲೆಡ್ಜ್ ಏನೇನು ಮಾತಾಡ್ತಿದ್ದೀನೋ ಇದ್ರ ಬ್ಯಾಕ್ಗ್ರೌಂಡ್ ಎಲ್ಲಿ ಬರೆದಿದೆ, ಯಾರು ಹೇಳಿದ್ದು, ಏನು ಅಂತ ಕೇಳೋದು ಬೇಡ. ಇವತ್ತಿನ ದಿನ ಲೆಟ್ ಇಟ್ ಬಿ ಓಪನ್ ಮೈಂಡ್. ಹಲವಾರು ವಿಷಯಗಳು ಇದನ್ನು ಬರುತ್ತೆ, ಇದರಲ್ಲಿ ಹಲವಾರು ಕಾಂಟ್ರವರ್ಷಿಯಲ್ ಟಾಪಿಕ್ಸ್ಗಳು ಹೇಳ್ತೀನಿ. ಅದೆಲ್ಲದನ್ನು ಲೆಟ್ ಇಟ್ ಬಿ ಫ್ರೀ, ಜಸ್ಟ್ ಅ ಥಾಟ್ ಪ್ರೊಸೆಸ್. ಇದು ಈ ಥರನೂ ಯೋಚನೆ ಮಾಡ್ಬೋದಾ ಅನ್ನೋದು ಇರೋದು. ಈಗ ತುಂಬ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಇದೆ. ವಾಸ್ತು ಬಗ್ಗೆ ಇದೆ, ಆಮೇಲೆ ಜ್ಯೋತಿಷ್ಯ ಶಾಸ್ತ್ರ ಬಗ್ಗೆ ಇದೆ, ಹಾಗೂ ರತ್ನಗಳು ಜೆಮ್ಸ್ ಬಗ್ಗೆ ಇದೆ. ಈ ಥರದ್ದೆಲ್ಲ ಎಲ್ಲದನ್ನು ಒಂದು ಸಮರಿ ಕೊಡ್ತೀನಿ, ಹೆಂಗೆ ಅವು ವರ್ಕ್ ಆಗ್ತವೆ ಹ್ಯೂಮನ್ ಮೈಂಡ್ ಮೇಲೆ ಅಂತ. ಬಟ್ ಅದ್ರ ಬಗ್ಗೆ ಡೀಟೇಲಾಗಿ ಡೆಪ್ತಾಗಿ ಹೋಗೋದು ಬೇಡ ಇವತ್ತು. ಏಕೆ ಅಂತಂದರೆ ಅವೆಲ್ಲ ಭಾಳ ದೊಡ್ಡ ಟಾಪಿಕ್ಕು. ವರ್ಷಾನುಗಟ್ಟಲಿಂದ ಅಧ್ಯಯನ ಮಾಡಬೇಕು ಅದ್ರ ಬಗ್ಗೆ ಎಲ್ಲ. 5 ನಿಮಿಷದಲ್ಲಿ 20 ನಿಮಿಷದಲ್ಲಿ ಹೇಳೋದು ಬರ್ದಲೇ ಇರೋಷ್ಟು ಡೆಪ್ತ್ ಇರೋ ಅಂತ ಟಾಪಿಕ್. ಮೊದಲನೇದಾಗಿ ಸ್ಪಿರಿಚುವಲ್ ಹೀಲಿಂಗ್ ಬೇಸಿಸ್ ಏನು ಅಂತ ಹೇಳ್ತೀನಿ ನಾನು. ಹಲವಾರು ಯೋಗಿಗಳ ಜೊತೆ ಮಾತಾಡಿದ್ದೀನಿ, ಕೆಲವು ಋಷಿಗಳ ಜೊತೆ ಮಾತಾಡಿದ್ದೀನಿ, ಹಾಗೂ ಕೆಲವು ಚಿಂತಕರ ಜೊತೆ ಮಾತಾಡಿದ್ದೀನಿ. ಅವರ ಅಭಿಪ್ರಾಯ ಏನು ಅಂತಂದರೆ, ಮನುಷ್ಯನಲ್ಲಿ ನಾವು ಏನು ನೋಡ್ತಿದ್ವಿ ಇದನ್ನ ಫಿಸಿಕಲ್ ಬಾಡಿ ಅಂತ ಹೇಳ್ತೀವಿ. ಇನ್ನೊಂದು ಬಾಡಿನ ನಾವು ಇಮ್ಯಾಜಿನ್ ಮಾಡೋಣ, ಯೋಚನೆ ಮಾಡೋಣ. ಏನು ಅಂತಂದರೆ ಅದನ್ನ ಆತ್ಮ ಅಂತ ಕೆಲವರು ಹೇಳ್ತಾರೆ. ಆತ್ಮನ ಅದನ್ನ ನಾನು ಈ ಪ್ರೋಸೆಸ್ ಇವಾಗ ಏನು ಮಾತಾಡೋದಿಲ್ಲ, ಅದನ್ನು ಎಟರ್ನಲ್ ಬಾಡಿ ಅಂತ ಇಟ್ಕೊಂಡು, ಇವೆರಡಕ್ಕೂ ಲಿಂಕ್ ಇದೆ. ಹುಟ್ಟು ಮತ್ತು ಸಾವು ಮಧ್ಯ ಮಾತ್ರ ಈ ಲಿಂಕ್ ಇರುತ್ತೆ. ಹುಟ್ಟಕ್ಕಿಂತ ಮುಂಚೆ ಇರಲ್ಲ, ಸಾವು ಆದ್ಮೇಲೂ ಇರಲ್ಲ. ಸರಿ, ನಮಸ್ತೆ ಡಾಕ್ಟ್ರೆ. ಈಗ ನೀವು ಹೇಳ್ಕೊಂಡು ಬಂದ್ರಿ, ಅದಕ್ಕೆ ಪೂರಕವಾಗಿ ನಾನು ಕ್ವಶನ್ ಕೇಳ್ತೀನಿ. ಹುಟ್ಟು ಮತ್ತು ಸಾವು ಅಂದರೆ ಈಗ ಆಧ್ಯಾತ್ಮಿಕವಾಗಿ ಮತ್ತು ಸ್ಪಿರಿಚುಯಾಲಿಟಿ ಎರಡಲ್ಲೂ ನೋಡ್ಕೊಂಡು ಹೋಗೋದಂದ್ರೆ ಹುಟ್ಟಂದ್ರೆ ಏನು ಅಂತ ನೋಡ್ಕೊಂಡು ಫಸ್ಟ್. ಮೊದಲನೆಯದಾಗಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಸಂಭೋಗ ಮಾಡಿದಾಗ, ಒಂದು ಸೆಕ್ಷುವಲ್ ಲೈಫ್ ಸ್ಟಾರ್ಟ್ ಮಾಡಿದಾಗ, ಒಂದು ಓವಾ ಮತ್ತು ಸ್ಪರ್ಮ್ ಎರಡು ಜೊತೆ ಆಗುತ್ತೆ. ಅದು ಒಂದು ಡಿವೈನ್ ಆ್ಯಕ್ಟ್ ಅಂತಲೇ ಹೇಳ್ಬೋದು. ಆ ಆ್ಯಕ್ಟ್ನ ಇವರೆಲ್ಲರೂ ಏನೇನೋ ಮಾತಾಡ್ಕೊಬಿಡ್ತಾರೆ, ಆದರೆ ಇಟ್ಸ್ ಅ ವೆರಿ ವೆರಿ ಡಿವೈನ್ ಆ್ಯಕ್ಟ್ ಅಂತ. ಆ ಎರಡನ್ನೂ ಕೂಡಿದಾಗ ಏನಾಗುತ್ತೆ, 23 ಸೇರಿ ನಮ್ಮ ಒಂದು ಪೂರ್ತಿ ಜನನಕ್ಕೆ ರೆಡಿ ಆಗುತ್ತೆ. ಎರಡು ಸೇರಿದಾಗ, ಓವಾ ಮತ್ತು ಸ್ಪರ್ಮ್ ಎರಡು ಸೇರಿ. ಆಮೇಲೆ ಅದು ಡಿವೈಡ್ ಆಗ್ತಾ ಹೋಗ್ತಾ ಇರುತ್ತೆ. 4ನೇ ವಾರದಲ್ಲಿ ಮೊದಲನೇ ಸತಿ ಒಂದು ಎದೆ ಬಡಿತ ಸ್ಟಾರ್ಟ್ ಆಗುತ್ತೆ. ಈ ಆಧ್ಯಾತ್ಮಿಕರು ಏನು ಹೇಳ್ತಾರೆ ಅಂತಂದರೆ, ಈ 4ನೇ ವಾರದಲ್ಲಿ ಯಾವಾಗ ಎದೆ ಬಡಿತ ಶುರು ಆಗುತ್ತೋ ಅವಾಗ ಆತ್ಮ ಶುರು ಆಗತ್ತೆ ಅಂತ. ಈಗ ಕಾಂಟ್ರವರ್ಸಿ ಎಲ್ಲಿ ಬರುತ್ತೆ ಅಂತಂದರೆ, ಕೆಲವು ಮಗು ಗರ್ಭದಲ್ಲೇ ಸತ್ತೋಗ್ಬಿಡುತ್ತೆ ಅಂತಂದ್ರೆ ಅದು ಹುಟ್ಟಿಲ್ವಾ ಅಲ್ವಾ? ಹಾಗಾದ್ರೆ ಗರ್ಭದಲ್ಲಿದ್ದಾಗ ಅದು ಬದುಕಿದೆಯಾ ಇಲ್ವಾ? ಅದು ಒಂದು ಹಾಗಾಗಿ ಆಧ್ಯಾತ್ಮಿಕವರ ಪ್ರಕಾರ 4ನೇ ವಾರದಲ್ಲಿ ಯಾವಾಗ ಎದೆ ಬಡಿತ ಶುರು ಆಗುತ್ತೋ ಅವಾಗ ಅದಕ್ಕೆ ಒಂದು ಹುಟ್ಟಂತ ಬರುತ್ತೆ. ಅಂದರೆ ಒಂದು ಸೋಲ್, ಒಂದು ವೆಹಿಕಲ್ನ ಸೆಲೆಕ್ಟ್ ಮಾಡ್ಕೊಳುತ್ತೆ. ಇನ್ನು ಮುಂದಿನ ಜೀವನದಲ್ಲಿ, ನನ್ನ ಮುಂದಿನ ಜರ್ನಿ, ಆ ಸೋಲು ಆ ಒಂದು ವೆಹಿಕಲಲ್ಲಿ ಇರಕ್ಕೆ ಶುರು ಮಾಡುತ್ತೆ. ಅದು ನಡ್ಕೊಂಡು ಹೋಗ್ತಾ ಇರತ್ತೆ. ಹಲವಾರು ಲೌಕಿಕ ಸುಖಗಳು, ಭೌತಿಕ ಸುಖಗಳು ಹಾಗೂ ಅದರ ಕರ್ಮಗಳನ್ನ ಆ ಒಂದು ವೆಹಿಕಲಲ್ಲಿ ಅನುಭವಿಸ್ಕೊಂಡು ಹೋಗ್ತಾರೆ. ವೆಹಿಕಲ್ ಅಂದ್ರೆ ಯಾವುದು? ಈ ಫಿಸಿಕಲ್ ಬಾಡಿ. ಅದ್ರ ಮೇಲಿರೋದೇನು? ಸೋಲ್. ಆ ಸೋಲ್ ಇದ್ರೆ ಈ ಫಿಸಿಕಲ್ ಬಾಡಿಯಲ್ಲಿ ಅದನ್ನೆಲ್ಲ ಅನುಭವಿಸ್ಕೊಂಡು ಹೋಗ್ತಾರೆ. ಕೊನೆಗೆ ಒಂದು ಹಂತದಲ್ಲಿ ಏನಾಗುತ್ತೆ, ಎಲ್ಲರಿಗೂ ಸಾವು ಖಚಿತ ಹಾಗೂ ನಿಶ್ಚಿತ. ಆ ಖಚಿತ ಹಾಗೂ ನಿಶ್ಚಿತ ಸಮಯದಲ್ಲಿ ಆ ವೆಹಿಕಲ್ಲಿಂದ ಆ ಸೋಲು ಇಳಿದು ಹೊರಗಡೆ ಹೋಗುತ್ತೆ. ಇದು ಆಧ್ಯಾತ್ಮಿಕರು ಹೇಳುವಂತಹ ಸಾವು. ಅರ್ಥ ಆಯ್ತಾ? ಅದು ಯಾವಾಗ ಆಗತ್ತೆ? ನಮ್ಮ ಎದೆ ಬಡಿತ ನಿಲ್ಲುತ್ತೆ. ಎದೆ ಬಡಿತ ನಿಂತಾಗ ಏನಾಗುತ್ತೆ, ಎಲ್ಲ ಅಂಗಾಂಗಗಳಿಗೂ ಸರ್ಕ್ಯುಲೇಷನ್ ನಿಂತು ಹೋಗುತ್ತೆ, ಎಲ್ಲವೂ ಕೆಲಸ ನಿಲ್ಲಿಸುತ್ತೆ, ಹಾಗೂ ಅಲ್ಲಿಂದ ಅವೆರಡು ಬೇರ್ಪಡುತ್ತೆ. ಈ ಮಧ್ಯೆ ಇರೋ ಜೀವನ ಏನಿದೆಯಾ ಇದೇ ಲೈಫ್ ಅಂತೀವಿ. ಯಾವಾಗ ಫಿಸಿಕಲ್ ಬಾಡಿ ಮತ್ತು ಎಟರ್ನಲ್ ಲೈಫ್ ಎರಡು ಜೊತೆಗಿದ್ದಾಗ ಮಾತ್ರ ಬದುಕಿರ್ತಾರೆ. ಸೊ ಹಂಗಾಗಿ ಈ ಸ್ಪಿರಿಚುವಲ್ ಹೀಲಿಂಗ್ ಅಂತಂದರೆ, ನಾವೀಗ ವೈದ್ಯಶಾಸ್ತ್ರದವ್ರು ಮಾತ್ರೆ ಕೊಡ್ತೀವಿ, ಗುಳಿಗೆ ಕೊಡ್ತೀವಿ, ಇಂಜೆಕ್ಷನ್ ಕೊಡ್ತೀವಿ, ಆಪರೇಷನ್ ಮಾಡ್ತೀವಿ, ಎಕ್ಸ್ರೇ ತೆಗಿತೀವಿ, CT ಸ್ಕ್ಯಾನ್ ಮಾಡ್ತೀವಿ. ಇವೆಲ್ಲ ಮಾಡೋದು ಫಿಸಿಕಲ್ ಬಾಡಿ ಮೇಲೆ. ಇದನ್ನೆಲ್ಲ ದಾಟಿ ಹೊಸದೊಂದು ಚಿಕಿತ್ಸಾ ವಿಧಾನ ಈಗ ಹುಟ್ಟುತ್ತಾ ಇದೆ. ಅದಿನ್ನೂ ಮುಂದೆ ಬಂದಿಲ್ಲ. ಹುಟ್ಟೋದು ಯಾವುದು ಅಂತಂದರೆ ಸೋಲ್ ಹೀಲಿಂಗ್
ಅಂತಂದರೆ ಆ ಇನ್ನೊಂದು ಬಾಡಿ ಇದೆಯಲ್ಲ ಸ್ಪಿರಿಚುವಲ್ ಬಾಡಿ ಅದನ್ನು ಹೀಲಿಂಗ್ ಮಾಡುತ್ತೆ. ಸೋಲ್ ಹೀಲಿಂಗ್ ಸ್ಪಿರಿಚುವಲ್ ಹೀಲಿಂಗ್ ಅಂತ ನಾವು ಹೇಳ್ತಿರೋದು. ಇದು ಸ್ಪಿರಿಚುವಲ್ ಹೀಲಿಂಗ್ ಅಂತ ಅಂದರೆ ಎಕ್ಸಾಕ್ಟ್ಲಿ ಏನು, ಅಥವಾ ಆಧ್ಯಾತ್ಮಿಕ ಚಿಕಿತ್ಸೆ ಅಂದರೆ ಎಕ್ಸಾಕ್ಟ್ಲಿ ಅದರ ಅರ್ಥ ಏನು, ಅದ್ರ ಮಾಡೋದು ಹೇಗೆ? ಈಗ ನೀವು ತುಂಬ ಕಡೆ ಕೇಳಿದ್ದೀರಾ, ರೇಖಿ ಅಂತ ಕೇಳಿದ್ದೀರಾ. ಆಮೇಲೆ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ಮೆಲ್ಚಿಸೆಡಕ್ ಟೆಕ್ನಿಕ್ ಅಂತ ಅಂದ್ಬಿಟ್ಟು, ಅದು ನಮ್ಮ ಗುರುಗಳು ಮೈಸೂರಲ್ಲಿರೋ ಅಂತ ರವೀಂದ್ರ ಪ್ರಭುಗಳು ಹೇಳ್ಕೊಟ್ಟರು. ಇದಕ್ಕೆಲ್ಲ ಕಾರಣಕರ್ತರು ಮೋಹನ್ ಅಂತ ಒಬ್ಬರು ಫಾರ್ಮಸಿಸ್ಟ್. ಇದೊಂದು ಹೊಸ ಡೈಮೆನ್ಷನ್ ಆಫ್ ಹೀಲಿಂಗ್ನ ಅವ್ರು ನನಗೆ ಹೇಳ್ಕೊಟ್ಟಿದ್ದಾರೆ. ರೇಖಿ ಇರ್ಬೋದು, ಮೆಲ್ಚಿಸೆಡಕ್ ಇರ್ಬೋದು, ಪ್ರಾಣಿಕ್ ಹೀಲಿಂಗ್ ಇರ್ಬೋದು, ಅವು ಯಾವನು ಫಿಸಿಕಲ್ ಬಾಡಿ ಮೇಲೆ ಹೀಲ್ ಮಾಡಲ್ಲ. ಅವೆಲ್ಲ ಕಾನ್ಸಂಟ್ರೇಟ್ ಮಾಡೋದು ಸೋಲ್ ಲೆವೆಲಲ್ಲಿ ಆರ್ ಇಂಟರ್ನಲ್ ಬಾಡಿ ಮೇಲೆ. ಈಗ ಅಲ್ಲಿಗೆ ಕಾಯಿಲೆ ಬಂದಾಗ ಇಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ, ಇಲ್ಲಿ ಕಾಯಿಲೆ ಬಂದಾಗ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಎರಡು ಇಂಟರ್ಲಿಂಕ್ ಇರುತ್ತೆ. ಸೊ ಎರಡನ್ನೂ ಹೀಲ್ ಮಾಡೋ ಅಂಥ ಕೆಪಾಸಿಟಿ ಇರೋದೆ ಕಂಪ್ಲೀಟ್ ಹೀಲಿಂಗ್ ಅಂತ ನನ್ನ ಒಂದು ಅನಿಸಿಕೆ. ಆದ್ದರಿಂದ ಇದು ಒಂದು ಹೊಸ ಆಯಾಮ, ಈ ಚಿಕಿತ್ಸೆ ಹೊಸ ಆಯಾಮನೇ ಸ್ಪಿರಿಚುವಲ್ ಹೀಲಿಂಗ್. ಇದ್ರ ಬಗ್ಗೆ ಇನ್ನೂ ತುಂಬ ಅಧ್ಯಯನ ಮಾಡಬೇಕಿದೆ. ಬಟ್ ಶಾರ್ಟಾಗಿ ಹೇಳಬೇಕು ಅಂತಂದರೆ ಸ್ಪಿರಿಚುವಲ್ ಹೀಲಿಂಗ್ ಅಂತಂದರೆ ಆ ಎಟರ್ನಲ್ ಮತ್ತು ಸೋಲ್ ಹೀಲಿಂಗ್ನ ನಾವು ಕಾನ್ಸಂಟ್ರೇಟ್ ಮಾಡೋದೇ ಹೀಲಿಂಗ್ ಅಂತ. ಈ ವಾಸ್ತು ಅಂತಾರಲ್ಲ, ಈ ವಾಸ್ತು ಪ್ರಕಾರ ಏನಾದ್ರು ಬಿಲ್ಡಿಂಗ್ ಕಟ್ಟಿದರೆ ಮತ್ತು ಒಡೆದ ರೀಕನ್ಸ್ಟ್ರಕ್ಟ್ ಮಾಡಿದ್ರೆ ಅದರಿಂದ ಏನಾದರೂ ಏನು ಆಧ್ಯಾತ್ಮಕ್ಕೂ ಅದಕ್ಕೂ ಏನು ಸಂಬಂಧ ಆಗುತ್ತೆ, ಆ ಥರದ್ದು ಏನಾದರೂ ಅನುಕೂಲ ಆಗುತ್ತೆ? ವಾಸ್ತು ಅನ್ನೋದು ತುಂಬ ದೊಡ್ಡ ಟಾಪಿಕ್. ವಾಸ್ತು ಅನ್ನೋದು ವಿಪರೀತ ದೊಡ್ಡ ಟಾಪಿಕ್. ಇದನ್ನ ಈಗ ಕೆಲವು ವರ್ಷಗಳ ಹಿಂದೆ ಕೆಲವು ಸ್ವಾಮಿಗಳು ಎಲ್ಲ ಹೇಳ್ಕೊಂಡು, ಇಲ್ಲ ಇದು ವಾಸ್ತು ಇದೆ, ಅದು ಮಾಡಿ ಇದು ಮಾಡಿ ಅಂತಿದ್ದಾರೆ. ಬಟ್ ಅದು ಎಷ್ಟು ಹಳೆಯದು ಅಂತಂದ್ರು ನಮ್ಗೆ ಇನ್ನೂ ಡೇಟ್ಗಳೇ ಸಿಕ್ಕಿಲ್ಲ. ಯಾವಾಗ ಯಾರು ಬರೋದು ವಾಸ್ತು, ಯಾರು ಯಾವಾಗ ಹೇಳಿದ್ರು ವಾಸ್ತು. ರಾಜರುಗಳೆಲ್ಲರೂ ವಾಸ್ತುನ ನೋಡ್ಕೊಂಡು ಬಂದಿದ್ದಾರೆ. ಈ ಮಧ್ಯದಲ್ಲಿ ಏನಾಯಿತು, ಬೇರೆ ಬೇರೆ ಬ್ರಿಟಿಷ್ ಇನ್ವೇಷನ್ನರಾಗಲಿ, ಬೇರೆ ಇನ್ವೇಷನ್ನರಾಗಲಿ ಆಗಿ ಹಲವಾರು ನಮ್ಮ ನಲಂದ ಯೂನಿವರ್ಸಿಟಿ ಇರ್ಬೋದು, ಆ ಥರದ್ದನ್ನೆಲ್ಲ ಸುಟ್ಟಾಕಿರೋದ್ರಿಂದ ಆ ವಾಸ್ತು ಯಾವಾಗ ಹುಟ್ಟು ಅನ್ನೋದೇ ಗೊತ್ತಿಲ್ಲ ನಮಗೆ. ಆಮೇಲೆ ಅದ್ರದ್ದು ಕೋರ್ ಕಾನ್ಸೆಪ್ಟ್ಸ್ಗಳಿದ್ದಾವೆ, ಆ ಕೋರ್ ಕಾನ್ಸೆಪ್ಟ್ಸ್ಗಳು ಕಳೆದು ಹೋಗಿದೆ. ಅಂದರೆ ಇವತ್ತಿನ ವಾಸ್ತು ಏನಿದೆಯೋ ಅಳಿದು ಉಳಿದು ಬಿಟ್ಟಿರೋ ಅಂತ ಕೆಲವು ಪೀಸ್ಗಳು ಅಷ್ಟೇ ವಾಸ್ತು. ಈಗ ನಾನು ಮುಂಚೆನೇ ಹೇಳಿದಾಗೆ ಈ ವಾಸ್ತು ಬಗ್ಗೆ ಡೀಟೇಲಾಗಿ ಹೋಗೋದು ಬೇಡ. ಇದ್ರ ಸೈಂಟಿಫಿಕ್ ಬೇಸಿಸ್ ಆಫ್ ಹೀಲಿಂಗ್ ಏನು ಅಂತ ಹೇಳ್ತೀನಿ. ಸೂರ್ಯ ಪೂರ್ವದಲ್ಲಿ ಹುಟ್ಟತ್ತೆ, ಅಂದರೆ ಈಸ್ಟಲ್ಲಿ ಹುಟ್ಟತ್ತೆ, ಪಶ್ಚಿಮದಲ್ಲಿ ಮುಳುತ್ತೆ. ಅದೇ ಥರ ಚಂದ್ರನು ಯು ವಿಲ್ ಹ್ಯಾವ್ ಹಿಸ್ ಓನ್ ಸೈಕಲ್, ಇದೇ ಥರ ಮೇಲೆ ಕೆಳಗೆ ಹೋಗ್ತದೆ. ಜೊತೆಗೆ ನಮ್ಮ ಭೂಮಿಗೆ ಒಂದು ನಾರ್ತ್ ಪೋಲ್ ಅಂತ ಇದೆ, ಸೌತ್ ಪೋಲ್ ಅಂತ ಇದೆ. ಇವೆರಡರ ಮಧ್ಯೆ ಹಲವಾರು ವೇವ್ಸ್ಗಳು ಟ್ರಾವೆಲ್ ಆಗ್ತಾನೇ ಇರುತ್ತೆ. ಇದ್ರ ಜೊತೆ ಕಾಸ್ಮಿಕ್ ಎನರ್ಜಿ ಅವೆಲ್ಲ ಇದೆ. ನಾವು ಅದನ್ನೆಲ್ಲ ಡೆಪ್ತಲ್ಲಿ ಹೇಳ್ದರೆ ಸೂರ್ಯ ಹುಟ್ಟದ ಪೂರ್ವದಲ್ಲಿ, ಮುಳುಗದ ಪಶ್ಚಿಮದಲ್ಲಿ. ಹಾಗೂ ನಮ್ಮ ರೇಡಿಯೇಷನ್ಗಳು ಟ್ರಾವೆಲ್ ಆಗ್ತಿರೋದು ಉತ್ತರದಿಂದ ದಕ್ಷಿಣದಲ್ಲಿ, ಈ ಥರ ನಾರ್ತ್ ಆ್ಯಂಡ್ ಸೌತ್ ಪೋಲ್. ಇದನ್ನೆಲ್ಲ ಅಲೈನ್ಮೆಂಟ್ ಮಾಡದೇನೆ ವಾಸ್ತು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ವಾಸ್ತು ಅಂತಂದರೆ ಒಂದು ಮನೆಯ ಕಟ್ಟುವ ವಿಧಾನ. ಅರ್ಥ ಆಯ್ತಾ? ಈ ಓರಿಯೆಂಟೇಷನ್ನ ತಗೊಂಡು ಕಟ್ಟುವುದಂತೆ ವಾಸ್ತು. ಈಗ ಅದಕ್ಕೂ ನಮ್ಮ ಹೆಲ್ತ್ಗೂ ಏನು ಸಂಬಂಧ ಅಂತಂದರೆ, ಪ್ರಾಪರ್ ಓರಿಯೆಂಟೇಷನಲ್ಲಿ ಇದ್ದು ಒಂದು, ಈಗ ಮನೆ ಅಂತಂದರೆ ಒಂದು ಕಾನ್ಸೆಪ್ಟ್ ಏನಂತ ತಿಳ್ಕೊಬೇಕು ಅಂತಂದರೆ, ಎಲ್ಲರೂ ಬೆಳಗ್ಗೆ ಎದ್ದು ಕೆಲಸ ಮಾಡ್ತೀವಿ, ಹೋಗ್ತೀವಿ, ಕಷ್ಟಪಡ್ತೀವಿ, ದುಡಿತೀವಿ, ಮನೆಗೆ ಬರ್ತೀವಿ. ಮನೆಗೆ ಬರೋಕ್ಕೆ ಏನಕ್ಕೆ? ಮನೆಗೆ ಬಂದು ಸಾಕಷ್ಟು ಒಳ್ಳೆಯ ಊಟ ಉಪಚಾರಗಳು ಮಾಡಿ ನಿದ್ದೆ ಮಾಡಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಅಷ್ಟೇ ಮನೇಲಿ ಇರೋದು. ಜೊತೆಗೆ ಹಲವಾರು ಸಾಂಬಂಧಿಕ ಸುಖಗಳು, ಮಕ್ಕಳ ಜೊತೆ ಇರ್ಬೋದು, ಹೆಂಚಿನ ಜೊತೆ ಇರಬೇಕು, ಅಪ್ಪ ಅಮ್ಮ ಅವ್ರ ಜೊತೆ ಸಾಂಬಂಧಿಕ ಸುಖಗಳನ್ನ ಪಡಬೇಕು. ಅದಕ್ಕೆ ಇರುವಂತಹ ಒಂದು ಜಾಗನೇ ಮನೆ. ಇದು ತುಂಬಾ ಅರ್ಥಗರ್ಭಿತವಾದ ಮಾತುಗಳಿದೆ ಮನೆ ಅನ್ನೋದು, ಭಾವನಾತ್ಮಕವಾದ ಭಾವನಾತ್ಮಕ ಮಾತುಗಳು. ಇದೆಲ್ಲದು ಪರ್ಫೆಕ್ಟ್ ಓರಿಯೆಂಟೇಷನ್ ಅಲ್ಲಿ ಇರಬೇಕು. ಅವಾಗಷ್ಟೇ ಅವನ ಆ ಮನಸ್ಸಿನ ನೆಮ್ಮದಿಯೆಲ್ಲ ಇತ್ತು ಅಂದ್ರೆ ಮಾರನೇ ದಿನ ಅವ್ನ ನೆಟ್ಟು ಕೆಲಸ ಮಾಡೋಕ್ಕಾಗತ್ತೆ. ಇದ್ರಲ್ಲಿ ಯಾವುದೇ ಒಂಚೂರು ವ್ಯತ್ಯಾಸ ಆದ್ರೂ ಮಾರನೇ ದಿನ ಅವನು ಕೆಲಸ ಮಾಡೋಕ್ಕಾಗಲ್ಲ. ಅಂದ್ರೆ ಈಸ್ ಪ್ರೊಡಕ್ಟಿವಿಟಿ ವಿಲ್ ಡ್ರಾಪ್ ಅಂತಂದ್ರೆ ಅವನ ಕೆಲಸ ಯಾವಾಗ ಕಡಿಮೆ ಆಗ್ತಾನೋ, ಸೋಷಿಯಲ್ ಲೈಫಲ್ಲೂ ಸೋಷಿಯಾಲಜಿನೂ ಕಡಿಮೆ ಆಗುತ್ತೆ, ಇನ್ ಟರ್ನ್ ಎಲ್ಲದೂ ಕಡಿಮೆ ಆಗ್ಕೊಂಡು ಹೋಗುತ್ತೆ. ಈ ಕಾನ್ಸೆಪ್ಟ್ ಕರೆಕ್ಟಾಗಿರ್ಬೇಕು ಅಂದರೆ ಮನೆ ಕರೆಕ್ಟಾಗಿರ್ಬೇಕು ಅಂತಂದರೆ ಈ ಎಲ್ಲ ಅಲೈನ್ಮೆಂಟ್ಗಳು ಕರೆಕ್ಟ್ ಆಗಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಅವಾಗ ಒಬ್ಬ ಹೊರಗಡೆ ಬಂದ್ಬಿಟ್ಟು ಸರಿ ಕೆಲಸ ಮಾಡ್ಬೋದು.
ಇದು ಒಂದು ವಾಸ್ತವ ಬೇಸಿಕ್ ಕಾನ್ಸೆಪ್ಟ್ ಇದು. ಸರ್, ಈ ಸುದೀರ್ಘ ಕಾಲ ಕಾಡ್ತಾವಲ್ಲ ರೋಗಗಳು, ಅದಕ್ಕೆ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಈಗ ನಾನು ಮುಂಚೆನೇ ಹೇಳಿದಂಗೆ ಆಲೋಪತಿ ಬಗ್ಗೆ ಜಾಸ್ತಿ ಮಾತಾಡೋಣ ಬೇಡ. ನಾವು ಇವತ್ತಿನ ದಿನ ಬೇರೆ ಡೈಮೆನ್ಷನಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅರ್ಥಾತ್ ನಾನು ದೊಡ್ಡ ವಿದ್ವಾನ್ ಅಲ್ಲ, ನಾನು ಒಂದು 3-4 ವರ್ಷದಿಂದ ಇದ್ರ ಬಗ್ಗೆ ಆಸಕ್ತಿಯಿಂದ ತಿಳ್ಕೊಡಿ ಅಂತ ವಿಚಾರ ಅಷ್ಟೇ ಇದೆ. ಆಧ್ಯಾತ್ಮಿಕದವ್ರು ಏನು ಹೇಳ್ತಾರೆ ಅಂತ ನಾನು ಕೆಲವು ಋಷಿ ಮುನಿಗಳನ್ನ ಕೇಳಿದೆ, ಸ್ವಾಮಿ ಯಾಕೆ ಕಾಯಿಲೆ ಬರುತ್ತೆ ಅಂತ. ಅವ್ರು ಹೇಳೋದು ನಿಮ್ಮ ಕರ್ಮಗಳಿಂದ ಕಾಯಿಲೆ ಬರುತ್ತೆ. ಕರ್ಮ ಅಂತಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕೆಲಸ ಅಂತ ತಿಳ್ಕೊಳ್ಳೋಣ. ಕರ್ಮನ ಕೆಲಸ ಅಂತ ತಿಳ್ಕೊಳ್ಳೋಣ. ಆ ಕರ್ಮನ 3 ಥರ ಡಿವೈಡ್ ಮಾಡಬೇಕು. ಏನು? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಅದನ್ನು ಪ್ರಾರಬ್ಧ, ಸಂಚಿತ, ಆಗಾಮಿ ಅಂತ ಅಂದ್ಬಿಟ್ಟು ನಾವು ಅದನ್ನು ಡಿವೈಡ್ ಮಾಡ್ಕೊಂಡು, ನಾವು ಮಾಡೋಂಥ ಒಳ್ಳೆ ಕೆಲಸ ಇಂದ, ಒಳ್ಳೆ ವೃತ್ತಿಯಿಂದ, ಒಳ್ಳೆ ಸೋಷಲಾಜಿಕಲ್ ಇಶ್ಯೂಸಿಂದ ಏನಾಗುತ್ತೆ, ನಾವು ಹೆಲ್ತಿಯಾಗಿರ್ಬೋದು. ಬರೀ ಕೆಟ್ಟ ಕೆಲಸನ ಮಾಡ್ತೀರ, ನಾವು ಮಾಡ್ತಾನೆ ಇರ್ತೀವಿ. ಅವರಿಗೆ ಹಾರ್ಮ್ ಮಾಡೋದು, ಇವನಿಗೇನೋ ಸಾಯಿಸೋದು, ಅಲ್ಲೇನೋ ಕೊಲೆ ಮಾಡೋದು, ಇದೇನೋ ಮಾಡೋದು. ಅವಾಗ ಏನಾಗುತ್ತೆ, ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗೋದು ಹಿಂದಿನ ಜನ್ಮದ್ದು ಸೋಲ್ ಲೆವೆಲಲ್ಲಿ ಮುಂದಿನ ಜನ್ಮಕ್ಕೂ ತಗೊಂಡು ಬರುತ್ತೆ. ಆ ಮುಂದಿನ ಜನ್ಮದಲ್ಲಿ ತಗೊಂಡು ಬಂದಾಗ ಅದನ್ನೆಲ್ಲ ಪ್ರಾರಬ್ಧ ಅಂತ ಹೇಳ್ತೀವಿ. ಅರ್ಥಾತ್ ಹಳೆ ಕಾಲದಲ್ಲಿ ಏನೋ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿರೋದು ಇವಾಗ ನಾವು ಸುದೀರ್ಘವಾಗಿ ಕಾಯಿಲೆ ಬೀಳ್ತಾನೇ ಇರ್ತೀವಿ. ಕೆಲವ್ರು ನೋಡ್ತಾನೆ ಇರ್ತೀರ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಸಿಸ್ಟಮ್ಗಳು ಹೆಲ್ಪ್ ಆಗುತ್ತೆ. ಹಾಗೂ ಈ ಸತಿ ಏನಾಗತ್ತೆ ಅಂತಂದ್ರೆ, ಈವನ್ ಇನ್ ಆಲೋಪತಿಯಲ್ಲಿ ಏನು ಹೇಳ್ತಾರೆ, ಒಬ್ಬ ಮನುಷ್ಯನ ಕಾಯಿಲೆ ಬರಬೇಕು ಅಂತಂದ್ರೆ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಜೊತೆಗೆ ಒಬ್ಬ ಇಂಡಿವಿಜುವಲ್ ಆಗಿರೋನು ಎಲ್ಲಿ ವಾಸವಾಗಿರ್ತಾನೆ ಅಂದರೆ ಎನ್ವಿರಾನ್ಮೆಂಟ್ ಅಂತ ಏನು ಹೇಳ್ತೀವೋ, ನಮ್ಮ ಸುತ್ತ ಜಗತ್ತಿನ ಫ್ಯಾಕ್ಟ್ರಿಗಳು ಇರ್ಬೋದು, ಇಲ್ಲ ಬೇರೆಯ ಇನ್ನೊಂದು ಫ್ಯಾಕ್ಟ್ರಿಗಳು ಇರ್ಬೋದು. ಆ 3 ಇದರಲ್ಲಿರ್ತವೆ. ಅದು ಈ ಪ್ರೆಸೆಂಟ್ ಟೆನ್ಸಲ್ಲಿ ಇರೋ ಅಂಥ ಕರ್ಮಗಳಿಂದ ಅವನು ಸುದೀರ್ಘವಾಗಿ ಕಾಯಿಲೆಗಳು ಬೀಳ್ತಾನೇ ಇರ್ತಾನೆ. ಮುಂದೆ ಆಗದು ಸಹ ಇವನು ಇವಾಗೂ ಅನುಭವಿಸ್ಬೋದು ಅಂತ ಕೆಲವು ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ಸ್ಗಳು ಕೆಲವರು ಹೇಳಿದ್ದಾರೆ. ಅದು ಆಗಾಮಿ ಅಂತಂದ್ರೆ ಫ್ಯೂಚರಲ್ಲಿರೋ ಕಾಯಿಲೆಗಳನ್ನು ಇವನು ಇವಾಗಲೇ ಅನುಭವಿಸುವಂತ ತಕ್ಕ ಮಟ್ಟಿಗೆ ಆಗ್ಬೋದು, ಅಷ್ಟು ನೆಗೆಟಿವಿಟಿ ಇವನಲ್ಲಿ ಬಂದ್ಬಿಡತ್ತೆ ಅನ್ನೋದನ್ನ ಹೇಳ್ತಾರೆ. ಹಂಗಾಗಿ ಕೆಲವರು ಸುದೀರ್ಘವಾಗಿ ಬಳಲ್ತಿರ್ತಾರೆ. ಅದು ಹಿಂದಿನ ಕಾಲದಿರ್ಬೋದು ಅಥವಾ ಈಗ ಮಾಡಿರೋ ಒಂದು ಇದಿರ್ಬೋದು, ಅದ್ರ ಮುಂದಿನ ಇರ್ಬೋದು. ಆ ಥರ ಒಂದು ಕಾನ್ಸೆಪ್ಟಲ್ಲಿ ಅವರ ಕರ್ಮ ಫಲವಾಗಿ ಅವರು ಸುದೀರ್ಘವಾಗಿ ಇದನ್ನು ಮಾಡ್ತಿರ್ತಾರೆ. ಅಲ್ಲ, ಬಿಡುಗಡೆ ಸಾಧ್ಯನಾ ಅಂತ? ಬಿಡುಗಡೆ, ಹೌದು, ಬಿಡುಗಡೆ ಸಾಧ್ಯ. ಬಿಡುಗಡೆ ಸಾಧ್ಯ ಅಂತಂದ್ರೆ, ಈಗ ನೀವು ಹಾಸ್ಪಿಟ್ಲಿಗೆ ಬಂತು ಅಂದ್ರೆ ಹಾಸ್ಪಿಟ್ಲಲ್ಲಿ ನಾವು ಯಾವತ್ತಿದ್ರು ಫಿಸಿಕಲ್ ಬಾಡಿನ ಅಷ್ಟನ್ನೇ ಹೀಲ್ ಮಾಡೋದು. ಈಗ ಕೆಮ್ಮು ಬಂತು ಅಂದ್ರೆ ಕೆಮ್ಮಿಗೆ ಔಷಧಿ, ಜ್ವರ ಬಂತಂದ್ರೆ ಜ್ವರದ ಚಿಕಿತ್ಸೆ, ಶುಗರ್ ಬಂತು ಅಂದ್ರೆ ಶುಗರಿನ ಚಿಕಿತ್ಸೆ. ಅವ್ನು ಶುಗರಿಂದ ಎಷ್ಟೋ ಥರ ಬಳಲ್ತಿರ್ತಾನೆ. ಅದಕ್ಕೆ ನಾವು ಹೊಸ ಥರದಾದ ಅಸ್ಟ್ರಾಲಜಿಯಿಂದ ಅದರಿಂದ ಹೆಲ್ಪ್ ತಗೋಬೋದು, ವಾಸ್ತುವಿಂದ ಹೆಲ್ಪ್ ತಗೋಬೇಕಾಗತ್ತೆ. ಅಂದ್ರೆ ನಾವು ಆ ಯೋಚನಾ ಶಕ್ತಿನ ಹೊರಗಡೆ ಯೋಚನೆ ಮಾಡಬೇಕು, ನಾಟ್ ಜಸ್ಟ್ ಹೀಲಿಂಗ್ ಫಿಸಿಕಲ್ ಬಾಡಿ. ಅವಾಗಷ್ಟೇ ಈ ದೀರ್ಘಕಾಲದ ಕಾಯಿಲೆಗಳಿಂದ ನಾವು ಬೇರೆ ಬೇರೆ ಇದರಿಂದ ಹೆಲ್ಪ್ ತಗೋಬೋದು. ಇದರಲ್ಲಿ ಒಂದು ಕಾನ್ಸೆಪ್ಟ್ ಅಂತಂದ್ರೆ ಸ್ಪಿರಿಚುವಲ್ ಹೀಲಿಂಗು, ಅದರಲ್ಲಿ ಯೋಗ, ಮೆಡಿಟೇಷನ್, ಅದರಿಂದೆಲ್ಲ 100% ಹೆಲ್ಪ್ ಆಗುತ್ತೆ. ಅಂದ್ರೆ ಒಬ್ಬ ಈ ಹೆಲ್ಪ್ ತಗೊಳೋದ್ರಿಂದ ಅವನಿಗೆ 100% ಗುಣ ಆಗಲ್ಲ, ಅವನ ಸಫರಿಂಗ್ಸ್ಗಳು ಕಡಿಮೆ ಆಗತ್ತೆ ಅಷ್ಟೆ. ಅಂದ್ರೆ ಒಬ್ಬ ಆಕ್ಸಿಡೆಂಟ್ ಆಗಿ 2 ಕಾಲು ಮುರಿಯೋದ್ರ ಬದಲು 1 ಕಾಲು ಮುರಿಬೋದು ಅಷ್ಟೇ. ಅಷ್ಟು ಮಾತ್ರ ಮಾಡ್ಬೋದು. ಆದ್ರೆ ಅವನ ಕರ್ಮಫಲ ಅವನು ಅನುಭವಿಸ್ಲೇಬೇಕು, ಅದಕ್ಕೆ ಏನೇನೂ ಇಲ್ಲ ಅಂತ ಅಷ್ಟು ಹೇಳ್ಬೋದು ನಾವು. ಅಲ್ಲ, ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಡಯಾಬಿಟಿಕ್ ಅಂತ ತಿಳ್ಕೊಳ್ಳಿ. ನಿಮ್ಮ ಪ್ರಕಾರ ಈ ಯೋಗ ಮತ್ತು ಆಧ್ಯಾತ್ಮ ಅಥವಾ ಈ ಥರದ್ರಲ್ಲಿ ನಾನೊಂದಿಷ್ಟು ಟ್ರಿಪ್ ತಗೋಬೋದಾ? 100% ತಗೋಬೋದು. ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ 2 ಕಾಲು 2 ಕೈ ಮುರಿಯೋದ್ರ ಬದಲು 1 ಕಾಲು ಮುರಿಬೋದು. ಅಂದ್ರೆ ನಿಮ್ ಸಫರಿಂಗ್ಸ್ ಕಡಿಮೆ ಮಾಡ್ಕೋಬಹುದು. 100% ನಿಮ್ ಸಫರಿಂಗ್ಸ್ನ ಕಡಿಮೆ ಮಾಡ್ಕೋಬಹುದು, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಆದ್ರೆ ನನ್ ಶುಗರೇ ಹೋಗ್ಬಿಡತ್ತೆ, ನಾಳೆ ದಿನ ನಾನು ಯಾವುದೋ ದೊಡ್ಡ ಹೋಮ ಮಾಡ್ಬಿಡ್ತೀನಿ, ಶುಗರೇ ಹೋಗ್ಬಿಡತ್ತೆ. ಇಲ್ಲ ನಾನು ಯಾವುದೋ ದೊಡ್ಡ ಋಷಿ ಮುನಿಗಳ ಹತ್ರ ಹೋಗ್ಬಿಟ್ಟು, ಹಿಮಾಲಯ ಹತ್ರ ಹೋಗ್ಬಿಟ್ಟು 10 ವರ್ಷ ತಪಸ್ ಮಾಡ್ಬಿಟ್ಟು ನಾನು ಶುಗರೇ ಕಳ್ಕೊಳ್ತೀನಿ. ಆ ಥರದ್ದು ನನ್ನ ನಾಲೆಡ್ಜಲ್ಲಿ ಇದುವರೆಗೂ ಯಾವುದೂ ಬಂದಿಲ್ಲ. ಇಲ್ಲ ಯಾವುದೋ ಒಂದು ಜೆಮ್ಸ್ ಹಾಕೋಬಿಡ್ತೀನಿ, ಯಾವುದೋ ಒಂದು ಹರಡು ಮುತ್ತು ರತ್ನ ಹಾಕೋಬಿಡ್ತೀನಿ, ನನ್ನ ಶುಗರ್ ಹೋಗ್ಬಿಡತ್ತೆ. ಆ ಥರ ಅನ್ಕೋಬೇಡಿ. ಅದರಿಂದ ನಿಮ್ಮ ಹೆಲ್ಪ್ ಆಗತ್ತೆ. ಬಿಟ್ರೆ ಆ ಥರ ಗುಣ ಆಗಿರೋದು ನನ್ನ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಕಂಡಿಲ್ಲ ಸರ್. ಆಮೇಲೆ
ಈಗ ಯೋಗದ ಮೂಲಕ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಆಧ್ಯಾತ್ಮ ಆ ಹಂತಕ್ಕೆ ತಲುಪಲು ಸ್ವಯಂ ಆಗಿ ಅರಿವು ಯಾವ ರೀತಿನ ನಾವು ಪಡಿಬಹುದು? ಈಗ ನಮ್ಮ ಆಲೋಪತಿಯಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಅದೇನಂದ್ರೆ ಆ ಸಬ್ಜೆಕ್ಟ್ ಏನಂತಂದ್ರೆ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸನ್ ಅಂತ ಕರೀತೀವಿ. ಪ್ರಿವೆಂಟಿವ್ ಮೆಡಿಸನ್ ಅಂತಂದರೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನಾವು ಒಂದಷ್ಟು ಕಾನ್ಷಿಯಸ್ ಆಗಿ ತಗೊಂಡು ಅದನ್ನಲ್ಲಿ ಇಂಪ್ರೂವ್ ಮಾಡ್ಬೋದು. ಯೋಗಕ್ಕೆ ಕಾಯಿಲೆಗಳು ಗುಣ ಮಾಡುವಂಥ ಶಕ್ತಿ ಇದೆ, ಇಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಅದಕ್ಕೂ ದೊಡ್ಡ ಚಿಕಿತ್ಸೆ, ಅದಕ್ಕೂ ಶಕ್ತಿ ಯಾವುದಿರೋದು ಅಂದರೆ ಪ್ರಿವೆಂಟಿವ್ ಅಂತಂದರೆ ಕಾಯಿಲೆನೇ ಬರದಂತೆ ನಿಮಗೆ ಒಂದು ಇಮ್ಯುನಿಟಿ ಕೊಡುವಂಥ ಶಕ್ತಿ ಜಾಸ್ತಿ ಇದೆ. ಈಗ ನಾನೇನು ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ನನ್ನ ಹತ್ರ ಬಂದರೆ ಬರೀ ಲಿವರ್ ಬಗ್ಗೆನೇ ನಾನು ಜಾಸ್ತಿ ಟ್ರೀಟ್ಮೆಂಟ್ ಕೊಡೋದು ಇದೆ. ಅದೇ ಥರ ಯೋಗ ಏನು ಮೋರ್ ಆಫ್ ಅ ಪ್ರಿವೆಂಟಿವ್ ಮೆಡಿಸನ್ ಅಂತ 100% ಎಲ್ಲರೂ ಯೋಗ ಮಾಡಬೇಕು. ಮಾನಸಿಕ ಶಾಂತಿ ಸಿಕ್ಕೇ. ಈಗ ಯೋಗದ ಬಗ್ಗೆ ನಾನು ಸ್ವಲ್ಪ ಏನು ಹೇಳ್ತೀನಿ, ಜಿಮ್ಗೆ ಹೋಗ್ತೀರಾ ನೀವು, ಇವತ್ತು 5 kg ಇರ್ತದೆ, ನಾಳೆ 10 kg ಇರ್ತದೆ, 15 kg ಇರ್ತದೆ, 1 hour ಜಿಮ್ ಮಾಡಿದೆ, 2 hour ಜಿಮ್ ಮಾಡಿದೆ, 3 hour ಜಿಮ್ ಮಾಡಿದೆ, 40 kg ಇರ್ತದೆ. ಯೂತ್ಫುಲ್ ಆಗಿದ್ದೀರಾ, ಯಂಗ್ ಏಜು, ಹೋಗ್ತೀರಾ, ಜಿಮ್ ಮಾಡ್ತೀರಾ. 40 ವರ್ಷ, 45 ವರ್ಷ, 50ನೇ ವರ್ಷದವ್ರು ನಾನು ಜಿಮ್ಮಲ್ಲಿ ನೋಡೇ ಇಲ್ಲ, ಒಬ್ಬರೋ ಇಬ್ಬರು ಇರ್ತೀರ ಅಷ್ಟೇ. 60ನೇ ವರ್ಷದವ್ರು ಇಲ್ಲವೇ ಇಲ್ಲ. ಆದರೆ ಯೋಗ ಆ ಥರ ಅಲ್ಲ, ನೀವು ಸಾಯೋವರೆಗೂ ಯೋಗ ಮಾಡ್ತಾನೇ ಇರ್ಬೋದು. ಆಮೇಲೆ ವೆಯ್ಟ್ಸ್ ಬಗ್ಗೆ ನಾನು ಹೇಳ್ತಿದ್ದೆ. ಎಷ್ಟು ವೆಯ್ಟ್ ಒಬ್ಬ ಮನುಷ್ಯ ಎತ್ತಬೇಕು ಅಂತಂದರೆ ಅವನ ದೇಹ ಎಷ್ಟು ವೆಯ್ಟ್ ಇದೆಯೋ ಅಷ್ಟು ಮಾತ್ರ ಎತ್ತಬೇಕು. ಹಂಗಾಗಿ ಯೋಗದಲ್ಲಿ ಯಾವತ್ತೂ ಹೊರಗಡೆಯಿಂದ 5 kg ಡಂಬಲ್ ತಗೊಂಬನ್ನಿ, ಇನ್ನೊಂದು 7 kg ಪುಲಪ್ಸ್ ಮಾಡಿ ಅಂತ ಯಾವತ್ತೂ ಹೇಳಲ್ಲ. ನೀವು ಎಷ್ಟು ತೂಕವಾಗಿದ್ದೀರೋ ಅಷ್ಟನ್ನು ಮಾತ್ರ ನಿಮ್ಮ ಜಾಯಿಂಟು ಬೇರ್ ಮಾಡೋಕ್ಕೆ ಸಾಧ್ಯ. ಈಗ ಒಬ್ಬ ಯುರೋಪಿಯನ್ ಇರ್ತಾನ, ಅವ್ರ ವೇಟೇ 70-80 kg ಶುರು. ಅವ್ರು ಅಷ್ಟೇ ವೆಯ್ಟ್ ಎತ್ತಬೇಕು, ಅಷ್ಟೇ ಎಕ್ಸಸೈಸ್ ಮಾಡಬೇಕು, ಅವ್ರ ಜಾಯಿಂಟ್ ಕೂಡ ಅಷ್ಟನ್ನೇ ತಡ್ಕೊಳ್ತಾರೆ. ಈಗ ಇನ್ನೊಬ್ಬ ಇರ್ತಾರೆ, ಯಾರು ಜಾಪನೀಸ್, ಅವ್ರು ತುಂಬ ತೆಳ್ಳಗಿದ್ದಾರೆ, ಅವರು 40-50 kg ಅಷ್ಟೇ ಮುಗಿತವ್ರು, ಅವ್ರಿಗೆ ಅಷ್ಟೇ ವೆಯ್ಟ್ ಸಾಕು. ಈ ಮಧ್ಯದಲ್ಲಿರೋರು ನಾವು ಇಂಡಿಯನ್ಸು. ಹಂಗಾಗಿ ಯೋಗದ ಅದು ಭಾಳಷ್ಟು ದೊಡ್ಡ ಪ್ಲಸ್ ಪಾಯಿಂಟ್. ಅದು ವೆಯ್ಟ್ ಎಷ್ಟು ಎತ್ತಬೇಕು, ಒಂದು ಜಾಯಿಂಟ್ ಎಷ್ಟು ಮೊಬಿಲಿಟಿ ಮಾಡಬೇಕು. ಯೋಗ ಮಾಡೋದ್ರಿಂದ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಜೊತೆಗೆ ಯೋಗ ಮಾಡಾದ್ಮೇಲೆ ಶಾರ್ಟ್ ಪೀರಿಯಡ್ ಆಫ್ ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಪ್ರಾಣಾಯಾಮ ಮಾಡೋದ್ರಿಂದ ಬ್ರೀತಿಂಗ್ ಆ್ಯಂಡ್ ಸರ್ಕ್ಯುಲೇಷನ್ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಲಾಸ್ಟಿಗೆ ಮೆಡಿಟೇಷನ್ ಮಾಡಿಸ್ತಾರೆ. ಅಂದರೆ ಒಂದು ಸೀಕ್ವೆನ್ಸಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಮೈಂಡಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಫಸ್ಟು ಫಿಸಿಕಲ್ ಬಾಡಿಗೆ ಬೇಕಿರೋಂಥ ಜಾಯಿಂಟ್ಸು, ಬೋನ್ಸು ಎಲ್ಲದಕ್ಕೂ ಫಸ್ಟ್ ಎಕ್ಸಸೈಸ್ ಮಾಡಿಕೊಂಡು, ನೆಕ್ಸ್ಟ್ ಪ್ರಾಣಾಯಾಮ ಮಾಡೋದ್ರಿಂದ ಲಂಗ್ಸು ಮತ್ತು ಹಾರ್ಟಿಗೆ ಸರ್ಕ್ಯುಲೇಷನ್ ಮಾಡಿಕೊಂಡು ಅದನ್ನು ಕಂಟ್ರೋಲಿಗೆ ತಗೊಂಡು, ಅದಾದಮೇಲೆ ಲಾಸ್ಟಾಗಿ ನಾವು ಬ್ರೈನಿಗೆ ಮೆಡಿಟೇಷನ್ ಮಾಡೋದ್ರಿಂದ ಒಂದು ಹೋಲಿಸ್ಟಿಕ್ಕಾಗಿ ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಆ ಪ್ಲ್ಯಾನ್ ಮಾಡಿರೋದನ್ನು ನಾವು ಒಳ್ಳೆ ಗುರುಗಳನ್ನ ಇಟ್ಕೊಂಡು ಆ ಸೀಕ್ವೆನ್ಸಲ್ಲಿ ಮಾಡಿದ್ರೆ 100% ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಬಾಡಿ ಅವು ಮೂರಕ್ಕೂ ಒಂದು ಒಳ್ಳೆ ಇಮ್ಯುನಿಟಿ ಬರುತ್ತೆ, ಕಾಯಿಲೆ ನಿರೋಧಕ ಶಕ್ತಿಗಳು ಜಾಸ್ತಿ ಆಗುತ್ತೆ. ಸರ್, ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಇವೆರಡು ಬೇರೆ ಬೇರೆನಾ, ಒಂದೇನಾ? ಹಾಗೂ ಇವೆರಡರದ್ದು ಸಿಗ್ನಿಫಿಕೆನ್ಸ್ ಇದೆಯಾ? ಖಗೋಳಶಾಸ್ತ್ರನೇ ಬೇರೆ. ಈಗ ರಾಮಗಿರ ಅವರೆಲ್ಲ ಹೇಳಿದ್ದು ಖಗೋಳಶಾಸ್ತ್ರ, ಅವರು ಅದನ್ನು ನಾವೀಗ ಜ್ಯೋತಿಷ್ಯ ಶಾಸ್ತ್ರ, ನಾವು ಜ್ಯೋತಿಷ್ಯ ಹೇಳ್ತೀವಿ, ಮುಂದಾಗದು ಹೇಳ್ತೀವಿ, ಅಥವಾ ನಾನು ಪೂಜೆ ಹೇಳ್ತೀನಿ. ಇವುಗಳಿಂದ ನಿಮ್ಮ ಸಫರಿಂಗ್ಸ್ ಕಡಿಮೆ ಆಗ್ತವೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಈಗ ಇದಕ್ಕೆ ಒಂದು ಶಾರ್ಟ್ ಇಂಟ್ರಡಕ್ಷನ್ ಕೊಡ್ತೇವೆ. 5 ವರ್ಷ MBBS ಓದ್ದಲ್ಲ, ಇನ್ನೊಂದು ವರ್ಷ PGCT ಅಲ್ಲಿ ಇಲ್ಲಿ ಓದಾಡದೆ 1-2 ವರ್ಷ ಓದ್ದೆ. ಆಮೇಲೆ ಮಾಸ್ಟರ್ ಆಫ್ ಸರ್ಜರಿ ಮಾಡಿದೆ, ಅದೊಂದು 3 ವರ್ಷ ಮಾಡಿ. ಅದಾದಮೇಲೆ ಮತ್ತೆ ಇನ್ನೊಂದು ವರ್ಷ 2 ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಫೆಲೋಶಿಪ್ 1-2 ವರ್ಷ ಮಾಡಿದೆ. ಆಮೇಲೆ ಮತ್ತೆ ಅಲ್ಲಿ ಇಲ್ಲಿ ಅಡ್ಡಾಡಿದೆ. ಮತ್ತೆ ಇನ್ನೊಂದು ಸತಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಟ್ರೈನಿಂಗ್ ಎಲ್ಲ ಮಾಡಿದೆ. ಮತ್ತೆ ಅಲ್ಲಿ 15 ವರ್ಷ ನನ್ನ ಜೀವನನ ಒಂದು ಆಲೋಪತಿ ವಿದ್ಯೆ ಕಲಿತು ಸರ್ಜರಿನ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿ ಮಾಡೋಂತೆ ನಾನು ಕಲಿಬೇಕು ಅಂತಂದರೆ 15 ವರ್ಷ ಆಗಿದೆ. ಒಂದು ಪರಿಪಕ್ವವಾದ ಒಂದು ವೈದ್ಯ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದರೆ ಅವನಿಗೆ 15 ವರ್ಷ ಬೇಕಾಗುತ್ತೆ. ನಾನು ಹಲವಾರು ಜ್ಯೋತಿಷಿಗಳ ಜೊತೆ ನೋಡ್ತಾ ಇದ್ದೀನಿ, ಒಡನಾಟ ಇದೆ. ಯಾಕೆಂತಂದರೆ ಈಗ ಒಂದು ಮೆಡಿಕಲ್ ಪಿನಾಕಲ್ಗೆ ಹೋದಾಗ ಪಕ್ಕದಲ್ಲಿ ಏನು ನಡೀತಿದೆ ಅನ್ನೋದು ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ 15 ವರ್ಷ ಒಂದು ಜ್ಯೋತಿಷ್ಯ ಶಾಸ್ತ್ರನ ಕಲ್ತಿರೋನ್ನ ನಾನು ನೋಡೇ ಇಲ್ಲ.
ಅರ್ಥ ಆಯ್ತಿದ್ದ. ಮ್ಯಾಕ್ಸಿಮಮ್ ಏನು ಸ್ಕೂಲ್ ಆಫ್ ಅಸ್ಟ್ರಾಲಜಿ ಅಂತಿದೆ, 5 ವರ್ಷ 6 ವರ್ಷ 8 ವರ್ಷ ಕಲಿತಾರೆ. ಇನ್ಯಾರ ಹತ್ರನೂ ಸ್ವಲ್ಪ ವರ್ಷ ಕಲಿತಾರೆ. ಹಂಗಾಗಿ ಪೂರ್ತಿ ಪ್ರಮಾಣದ ಜ್ಯೋತಿಷ್ಯ ಶಾಸ್ತ್ರನ ಕರೆಕ್ಟಾಗಿ ಅವನ ಕೈಯಲ್ಲಿ ಹಿಡ್ಕೊಂಡು ಅವನು ಅದನ್ನ ಪೂರ್ತಿಯಾಗಿ ಮನವರಿಕೆ ಮಾಡಿಕೊಂಡು ಆ ವಿದ್ಯೆಯಿಂದ ಅವನು ಗುಣ ಮಾಡಿಸೋಂಥವ್ರು ತುಂಬಾ ಕಡಿಮೆ ಇದ್ದಾರೆ. ಏಕೆಂದ್ರೆ ಅವರು 10ರಿಂದ 15 ವರ್ಷ ಅಷ್ಟು ಪಕ್ವತೆ ತಗೋಬೇಕು. ಅಂಥವ್ರು ಇದ್ದಾರೆ, ಎಲ್ಲಿದ್ದಾರೆ? ಹಿಮಾಲಯದಲ್ಲಿದ್ದಾರೆ. ಅನ್ಫಾರ್ಚುನೇಟ್ಲಿ 10, 15, 20, 25, 50, 60 ವರ್ಷ ತಪಸ್ ಮಾಡಿ ತಪೋ ಜ್ಞಾನಿಗಳಾಗಿರ್ತಾರೆ. ಅವ್ರ ಹತ್ರ ಇರೋಂಥ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಿದ್ಯೆ, ಹಿಮಾಲಯದಲ್ಲಿರೋಂಥ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಿದ್ಯೆ ನಮ್ಮ ಸೋಷಿಯಲಾಜಿಕಲ್ ಲೈಫಲ್ಲಿ ಇಲ್ಲ. ಹಂಗಾಗಿ ನಾವು ಜ್ಯೋತಿಷ್ಯ ನಾವು ಏನೇನೋ ನೋಡ್ತಿದ್ದೀವಿ, ಕೇಳ್ತಿದ್ದೀವಿ, ಅಷ್ಟು ಪರಿಪಕ್ವವಾಗಿಲ್ಲ. ಹಂಗಾಗಿ ಏನಾಗ್ಬಿಟ್ಟಿದೆ ಅಂತಂದರೆ ಕೆಲವು ಜನ ಅದನ್ನು ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಜ್ಯೋತಿಷ್ಯ ಸರಿ ಇಲ್ಲ, ಆಸ್ಟ್ರಾಲಜಿ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವರೆಲ್ಲ ಸುಳ್ಳು ಹೇಳ್ತಾರೆ. ಅದು ತಪ್ಪದು. ಏನಕ್ಕೆ ಅಂತಂದರೆ ಅಷ್ಟು ಪರಿಪಕ್ವಾದಂಥ ಮನುಷ್ಯನ ಹತ್ರ ಇವ್ರು ಕೇಳಿಲ್ಲ. ಯಾವತ್ತೂ ವಿದ್ಯೆನ ಬೈಯಕ್ಕೆ ಹೋಗ್ಬಿಡಿ. ನೆವರ್ ಸ್ಕೋಲ್ಡ್ ಅಸ್ಟ್ರಾಲಜಿ. ಯಾರನ್ನು ಬೈಬೇಕು? ಅರ್ಧಂಬರ್ಧ ತಿಳಿದು ಈ ಸೊಸೈಟಿಗೆ ಮಿಸ್ಗೈಡ್ ಮಾಡೋ ಅಂಥವ್ರನ್ನ ಬೈಬೇಕು. ಇದಕ್ಕೂ ಇನ್ನೊಬ್ರು ಇದ್ದಾರೆ. ಇವ್ರೇನು ಅಂತಂದ್ರೆ ಇವ್ರ ಕೆಲಸನೇ ಬೈಯೋದು. ಇಂಡಿಯನ್ ಸಿಸ್ಟಮ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್, ಯೋಗ ಇರ್ಬೋದು, ಆಸ್ಟ್ರಾಲಜಿ ಇರ್ಬೋದು, ಜೆಮಾಲಜಿ ಇರ್ಬೋದು, ರತ್ನಶಾಸ್ತ್ರಗಳಿರ್ಬೋದು, ಅವ್ರನ್ನ ಬೈಯೋದೇ ಅವ್ರ ಕೆಲಸ. ಅವ್ರ ಹೆಂಡತಿ ಮಕ್ಕಳನ್ನ ಸಾಕ್ತಿರೋದೇ ಬೈಯೋದು. ಅವ್ರನ್ನ ಬುದ್ಧಿಜೀವಿಗಳು ಅಂತ ಅವ್ರವರಷ್ಟೇ ಹೇಳ್ಕೊಬಿಡ್ತಾರೆ. ಅಲ್ಲ, ಅವ್ರಿಗೆ ಕರೆಕ್ಟ್ ಆಗಿರೋ ಪದ ಅಂದ್ರೆ ಫೂಲ್ಸ್ ಅಂತ ಹೇಳ್ಬೇಕು. ಫೂಲ್ಸ್ ಅಂತ ಏನಕ್ಕೆ ಹೇಳೋದು ಅಂತಂದ್ರೆ, ಫೂಲ್ ಅನ್ನೋ ಅರ್ಥ ಏನು ಅಂತಂದ್ರೆ, ಹಳೆ ಕಾಲದಲ್ಲಿ ರಾಜ 5 ಜನ ಪೆದ್ರನ್ನ ಇಟ್ಟಿರ್ತಿದ್ದಂತೆ, ಆಸ್ಥಾನದಲ್ಲಿ ಓಡಾಡ್ತಿರ. ಅವ್ರು ಏನ್ ಕಾಮಿಡಿ ಮಾಡ್ತಾರೋ ಅದನ್ನ ರಾಜಂಗೆ ಹೇಳ್ತಾರೆ, ರಾಜ ಖುಷಿ ಆಗ್ತಿದ್ದಂತೆ. ಆ ರಾಜನ ನಾನಾಗಿದ್ದೀನಿ, ಆ ಬೈಯೋರು ಫೂಲ್ಸ್ ಆಗಿದ್ದಾರೆ. ಹಂಗೆ ಯಾವತ್ತು ಯಾವ ವಿದ್ಯೆನೂ ಬೈಬೇಡಿ. ಅರ್ಥ ಆಯ್ತು? ಏನಕ್ಕೆ? ನಾನು ಮೊದಲನೇ ಹೇಳ್ದಂಗೆ ನಮ್ಮಲ್ಲಿ ಈಗ ಅಳೆದು ಉಳಿದಿರೋ ವಿದ್ಯೆ, ಹಲವಾರು ಜನ ಬಂದು ಅದನ್ನ ಹಾಳು ಮಾಡಿ ಹೋಗಿ ಅಳೆದು ಉಳಿದಿರೋ ವಿದ್ಯೆ, ಪ್ಯೂರೆಸ್ಟ್ ಫಾರ್ಮ್ ಆಫ್ ವಿದ್ಯೆ ತುಂಬಾ ದೂರ ಇದೆ. ಸನಿಹತ ಬರ್ತಾ ಇದೆ. ತುಂಬಾ ಜನ ಕಷ್ಟಪಟ್ಟು ಅದನ್ನು ಕರಗತ ಮಾಡಿಕೊಂಡು ಅಸ್ಟ್ರಾಲಜಿ ಬಗ್ಗೆ ಹೇಳ ಅಂತ ಬಂದಿದ್ದಾರೆ. ಹೌದು, ಅಸ್ಟ್ರಾಲಜಿ ನಾವು ಏನೇನು ಮಾಡ್ಬೋದು ಅಂತಂದ್ರೆ, ಅಸ್ಟ್ರಾಲಜಿ ಬಗ್ಗೆ ಒಂದು ಸ್ಮಾಲ್ ಸಮರಿ ಹೇಳ್ತೀನಿ. ಅಸ್ಟ್ರಾಲಜಿ ಹೆಂಗೆ ಅಂತಂದ್ರೆ, ನೀವು ಬೆಳಗ್ಗೆ ಎದ್ದು ಸೂರ್ಯನ ಎದುರುಗಡೆ ನಿಲ್ತೀರ. ನೀವು ಬಿಸಿಲು ಬಂದು ನಿಮಗೆ ಬೀಳತ್ತೆ, ಶಾಖ ತಟ್ಟತ್ತೆ ಅಲ್ವಾ? ಮಧ್ಯಾಹ್ನ ತನಕ ನಿಲ್ತೀರ, ಸುಸ್ತಾಗತ್ತೆ. ಸಂಜೆ ತನಕ ನಿಲ್ತೀರ, ಕರಗು ಆಗೋಗ್ಬಿಡ್ತೀರ ಅಲ್ವಾ? ಇಟ್ ವಿಲ್ ಡಿಹೈಡ್ರೇಟ್ ಯು, ಸುಸ್ತಾಗೋಗ್ಬಿಡುತ್ತೆ. ಅಂದರೆ ಸೂರ್ಯನ ರಶ್ಮಿ ನಿಮ್ಮಲ್ಲಿ ಬಿದ್ದು 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 ಹಾಳಾಗೋಗ್ಬಿಡ್ತೀರ ಅಲ್ವಾ? ಅಂದರೆ ನೆಗೆಟಿವ್ ಎಫೆಕ್ಟ್ ಆಫ್ ಒಂದು ಗ್ರಹದ ನೆಗೆಟಿವ್ ಎಫೆಕ್ಟ್. ಅದೇ ಥರ 9 ಗ್ರಹ ಇದೆ ಅಂತ ಯಾವುದೋ ಕಾಲದಲ್ಲಿ ಹೇಳ್ಬಿಟ್ಟಿದ್ರು ನಮ್ಮವರೆಲ್ಲ. ಅದೇ ಥರ ಆ 9 ಗ್ರಹಗಳ ಎಫೆಕ್ಟು ನಿಮ್ಮ ಮೇಲೆ ಬೀಳ್ತಾ ಇರುತ್ತೆ ಅಲ್ವಾ? ಚಳಿ ಆದಾಗ 5 ನಿಮಿಷ ಸೂರ್ಯದ ಮುಂದೆ ನಿಂತರೆ ಹಿತವಾಗಿರುತ್ತೆ, ಚೆನ್ನಾಗಾಗ್ತೀರ, ಖುಷಿ ಆಗ್ತೀರ. ಅದೇ ಸಂಜೆ ತಂಗ ನಿಂತರೆ ಅದು ನೆಗೆಟಿವ್ ಎಫೆಕ್ಟ್ ಆಫ್ ದಟ್ ಗ್ರಹ. ಅದೇ ಥರ ಬೇರೆ ಗ್ರಹಗಳು ವೇವ್ಸು ನಿಮ್ಮ ಮೇಲೆ ಬೀಳ್ತಿರತ್ತೆ. ಬೇರೆ ಗ್ರಹಗಳನ್ನು ನೋಡ್ತಿದ್ವಿ, ಅದು ಅಸ್ಟ್ರಾನಮಿಯಲ್ಲಿ ನೋಡ್ತೀವಿ ನಾವು. ಅದು ಬೇರೆ ಬೇರೆ ಆ್ಯಂಗಲಲ್ಲಿ ನಿಮಗೆ ಬೀಳ್ತಿರತ್ತೆ. ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಅಂತಂದರೆ ಬೇರೆ ಬೇರೆ ರಾಶಿ ಫಲಗಳಲ್ಲಿ ನಿಮ್ಮನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಬೀಳಿಸ್ತಾ ಇರುತ್ತೆ. ಹಂಗಾಗಿ ಅದರಿಂದ ಪಾಸಿಟಿವ್ ಎಫೆಕ್ಟ್ ಇರುತ್ತೆ, ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಅದನ್ನೆಲ್ಲ ನಮ್ಮ ಇಂಡಿಯನ್ ಸಿಸ್ಟಮ್ನವರು ಅಲ್ಲೇ ತಿಳ್ಕೊಬಿಟ್ಟಿದ್ರು. ಅವರು ತಿಳ್ಕೊಂಡ್ಬಿಟ್ಟು ಪರ್ಫೆಕ್ಟಾಗಿ ಬರೆದಿಟ್ಟಿದ್ರು. ಆ ಪ್ಯೂರೆಸ್ಟ್ ಫಾರ್ಮ್ ಹಾಳಾಗೋಗ್ಬಿಟ್ಟಿದೆ. ಏನು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಪೀಸ್ ಇರೋದನ್ನ ನಾವೇನೋ ಮಿಕ್ಸ್ ಮ್ಯಾಚ್ ಮಾಡಿ ಹೇಳ್ತಿರೋದ್ರಿಂದ ಆ ಪ್ರೆಡಿಕ್ಟಿವಿಟಿ ಕಡಿಮೆ ಆಗುತ್ತೆ. ಹಂಗಾಗಿ ಹೆಲ್ತ್ ಮೇಲೆ 100% ಅಸ್ಟ್ರಾಲಜಿ ಸರಿ. ಈಗ ಕೆಲವರು ಜ್ಯೋತಿಷ್ಯನ ಸುಳ್ಳು ಅಂತಾರೆ, ಕೆಲವರು ಜ್ಯೋತಿಷಿಗಳೇ ಸುಳ್ಳು ಅಂತಾರೆ. ಕೆಲವರು ಅದ್ರ ಬಗ್ಗೆ ಎರಡು ವಿವಾದ ಇರುತ್ತೆ. ಕೆಲವರು ಜ್ಯೋತಿಷಿಗಳು ಅವರಿಗೆ ದುಡ್ಡು ಮಾಡೋಕ್ಕೋಸ್ಕರ ಜನಗಳಲ್ಲಿ ಬೇರೆ ಥರ ಭಾವನೆ ಮೂಡಿ ಎದುರಿಸ್ತಾರ ಅಂತ ಮಾಡ್ತಾರೆ. ಕೆಲವರು ಇಲ್ಲ, ಜ್ಯೋತಿಷ್ಯನೇ ಸರಿ ಅಂತಾರೆ. ಅದ್ರ ಬಗ್ಗೆ ಸ್ವಲ್ಪ ಅದೇ ಇಷ್ಟೊತ್ತಂಗೆ ನಾನು ಹೇಳಿದ್ದೆ, ಜ್ಯೋತಿಷ್ಯ ಕರೆಕ್ಟ್, ಆದರೆ ಪರಿಪಕ್ವತವಾಗಿ ಕಲಿತು ಆ ವಿದ್ಯೆನ ಅರ್ತು 100% ಆಗಿ ಕಾನ್ಫಿಡೆಂಟ್ ಆಗಿ ಹೇಳೋರು ತುಂಬ ಕಡಿಮೆ ಇರೋದ್ರಿಂದ
ಬರೀ ಅರ್ಧಂಬರ್ಧ ತಿಳ್ಕೊಂಡು ಈಗ ನಾನು ಹೋಗ್ಬಿಟ್ಟು ಯಾವುದೋ ಒಂದು 2 ವರ್ಷ ನರ್ಸಿಂಗ್ ಮಾಡ್ಬಿಟ್ಟು ಅಲ್ಲಿ ಇದು ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ಕ್ಲಿನಿಕ್ ಇಟ್ಬಿಟ್ಟು ಯಾವ್ದಾದ್ರು ಮೆಡಿಸಿನ್ ಕೊಟ್ರೆ ಹೌದು ಅನ್ನೋದು ಆಲೋಪತಿನ ತಪ್ಪಂತ ಹೇಳಕ್ಕಾಗತ್ತಾ? ಅಲ್ಲ. 15 ವರ್ಷ ನಾನು ಓದಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ, ನಾನು ಈ ಜಾಗದಲ್ಲಿ ಕೂತಿದ್ದೀನಿ, ಯಾವ್ದು ಸರಿ ಯಾವ್ದು ನನ್ನ ಕೈಲಿಂದನೂ ತಪ್ಪಾಗ್ತದೆ ಅಲ್ವಾ? ಆ ಥರ ಒಂದೊಂದು ವಿದ್ಯೆನ ಬೈಯಕ್ಕೆ ಹೋಗ್ಬೇಡಿ. ವಿದ್ಯೆ ಇದೆ, ಅದನ್ನ ಅರ್ಧಂಬರ್ಧ ಮಾತ್ರ ತಿಳ್ಕೊಂಡಿರೋದ್ರಿಂದ ಆ ವಿದ್ಯೆ ಹಾಳಾಗೋಗಿದೆ ಅಷ್ಟೇ. ಸರ್, ಆಯುರ್ವೇದ, ಯುನಾನಿ ಮತ್ತು ಇನ್ನಿತರ ಹೋಮಿಯೋಪತಿ, ಆಲೋಪತಿ ಅಲ್ಲದೆ ಇನ್ನಿತರ ಈ ಚೈನೀಸ್ ಸಿಸ್ಟಮ್ ಇವುಗಳೆಲ್ಲ ಅವೆಲ್ಲ ಕರೆಕ್ಟಾ? ಅವುಗಳನ್ನ ಬಳಸೋದು ಕರೆಕ್ಟಾ? ಅವುಗಳಿಂದ ಉಪಯೋಗ ಇದೆಯಾ? ಈಗ ಒಂದು ಜೀವಿ ಒಂದು ಭೂಮಿಯಲ್ಲಿ ಇರಬೇಕು ಅಂತಂದರೆ ಅದಕ್ಕೆ ಬೇಕಿರೋಂಥ ಆಹಾರ ಅದಕ್ಕೆ ಸಿಗ್ತಿರ್ಬೇಕು. ಆಹಾರ ಸಿಕ್ಕಿದಾಗ ಆ ಜೀವಿ ಬದುಕತ್ತೆ, ಆಮೇಲೆ ಅದು ರೀಪ್ರೊಡ್ಯೂಸ್ ಮಾಡುತ್ತೆ, ಅದರ ಒಂದು ಪಾಪ್ಯುಲೇಷನ್ನ ಜಾಸ್ತಿ ಮಾಡುತ್ತೆ. ಅವಾಗ ಏನಾಗುತ್ತೆ, ಪಾಪ್ಯುಲೇಷನ್ ಅದ್ರ ಜಾಸ್ತಿ ಆದರೆ ಕೆಲವು ಕಾಯಿಲೆಗಳು ಬರ್ತವೆ. ಆ ಕಾಯಿಲೆಗಳು ಬಂದಾಗ ಏನಾಗುತ್ತೆ, ಆ ಜೀವಿ ಅಕ್ಕಪಕ್ಕ ಇರೋದು ಯಾವುದೋ ಒಂದು ಹುಲ್ಲು ಸದೆ ಅವು ಇವು ತಿನ್ಕೊಳ್ತವೆ, ಆ ಕಾಯಿಲೆ ತಕ್ಕಮಟ್ಟಿಗೆ ಗುಣ ಮಾಡ್ಕೊಳ್ತವೆ. ಅದನ್ನು ಆ ಜೀವಿ ಮುಂದೆ ರೀಪ್ರೊಡ್ಯೂಸ್ ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಿರುತ್ತೆ. ಇಂಡಿಯಾ ಯಾವಾಗ ಹುಟ್ಟಿದ್ದು? ಭಾರತ ದೇಶದಲ್ಲಿರೋ ಜನ ಯಾವಾಗಿಂದ ಇದ್ದಾರೆ? ಏನಕ್ಕಾದ್ರೆ ಅದಕ್ಕೆ ಉತ್ತರ ಇದೆಯಾ? ಇಲ್ಲ. ಎಷ್ಟೋ ವರ್ಷಗಳಿಂದ ಇದ್ದಾರೆ. ಅವ್ರಿಗೆ ಯಾರು ಮೆಡಿಸಿನ್ಸ್ ಕೊಟ್ಟಿದ್ದು? ಅವ್ರಿಗೆ ಮೆಡಿಸಿನ್ ಸಿಕ್ಕಿರೋದೆ ಅಕ್ಕಪಕ್ಕ ಇರೋ ಅಂಥ ಎಲೆಗಳಿರ್ಬೋದು, ಹೂಗಳಿರ್ಬೋದು, ಗೆಡ್ಡೆ ಗೆಣಸಿರ್ಬೋದು, ಅದರಿಂದ ಅವರು ಆ ಮೆಡಿಸಿನ್ಸ್ಗಳನ್ನ ತಗೊಂಡು ಮಾಡಿರೋದು ಅಂತಂದರೆ ಅದೇ ಆಯುರ್ವೇದ. ಹಂಗಾಗಿ ಆಯುರ್ವೇದ ಯಾವತ್ತಿಂದ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಷ್ಟು ವರ್ಷ ನಿಮ್ಮನ್ನು ಸಾಕಿದೆ, ಇಷ್ಟು ವರ್ಷ ಆಯುರ್ವೇದ ನಿಮ್ಮನ್ನು ಸಾಕಿದೆ. ಈಗೇನೋ 200-300 ವರ್ಷದಿಂದ ಹೊಸ ಸಿಸ್ಟಮ್ ಆಫ್ ಮೆಡಿಸಿನ್ ಬಂದು ಇದು ಬಿದೋಗ್ಬಿಟ್ಟಿದೆ. ಇಲ್ಲ ಅಂತ ನಾನು ಹೇಳ್ತೀನಿ, ಇವತ್ತಿನ ದಿನ ಬಿದೋಗಿದೆ. ಹಂಗಂತ ಅಂದ್ಬಿಟ್ಟು ಅದು ಸುಳ್ಳು ಅಂತ ಹೇಳಕ್ ಬರಲ್ಲ. 1000 ವರ್ಷದಿಂದ ನಿನ್ನನ್ನು ಸಾಕಿರೋಂಥ ವಿದ್ಯೆ ಸುಳ್ಳು, ಈಗ ಒಂದು 300-400 ವರ್ಷದಿಂದ ಬಂದಿರೋ ವಿದ್ಯೆ ಕರೆಕ್ಟ್ ಅಂತ ಹೇಳಕ್ ಬರಲ್ಲ. ಆಯುರ್ವೇದ ಇದೆ, ಅದಕ್ಕಾದ್ರಂತೆ ಎಫೆಕ್ಟ್ಸ್ ಇದೆ, ಅದಕ್ಕಾದ್ರಂತೆ ಇದೆ. ಈಗ ಏನಾಗಿದೆ ಅಂತಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಆಲೋಪತಿಗೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಇದೆ, ದೊಡ್ಡ ದೊಡ್ಡ ರಿಸರ್ಚ್ ಲ್ಯಾಬ್ಗಳಿದ್ದಾವೆ, ದೊಡ್ಡ ಸೈಂಟಿಸ್ಟ್ಗಳು ಹೋಗಿದ್ದಾರೆ. ಈಗ ಆದಿರೋದ್ರಿಂದ ಈಗ ಒಬ್ಬ ಫಸ್ಟ್ ರ್ಯಾಂಕ್ ಸ್ಟೂಡೆಂಟು, 15th ರ್ಯಾಂಕ್ ಸ್ಟೂಡೆಂಟು, 20th ರ್ಯಾಂಕ್ ಸ್ಟೂಡೆಂಟು ಏನು ತಗೊಂತೀಯಾ? ಅಲೋಪತಿ ಮೆಡಿಸಿನ್ ತಗೊಂಡು. ನಾನು ಯಾವ ಥರ ಆಯುರ್ವೇದ ತಾಂಡಿಲ್ಲ. ಆಯುರ್ವೇದ ತಗೊಳೋದು ಯಾರು? ನಿಧಾನಕ್ಕೆ ಅಂದರೆ ಅವ್ರು ದಡ್ರ ಅಂತ ಹೇಳಿಲ್ಲ. ವರ್ಲ್ಡ್ ಇಸ್ ರೂಲ್ಡ್ ಬೈ ಲಾಸ್ಟ್ ಬೆಂಚರ್ಸ್. ಬಟ್ ಇವತ್ತಿನ ದಿನ ಅವರು ಏನಕ್ಕೆ ಆಯುರ್ವೇದ ತಾಣ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತು, ಫ್ಯೂಚರ್ ಇದೆ ಆಯುರ್ವೇದಕ್ಕೆ ಅಂತ. ಅದಕ್ಕೆ ಅವರು ಅವರ ಪ್ರೆಷಿಯಸ್ ಯೂತ್ ಲೈಫು, ಅವರ ಕೆರಿಯರ್ನ ತಗೊಳ್ತಿರೋದೇ ಆಯುರ್ವೇದ, ಫ್ಯೂಚರ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಏನಿದೆ, ನಮ್ಮಲ್ಲಿ ಈ ಸಪೋರ್ಟಿವ್ ಸಿಸ್ಟಮ್ ಇಲ್ದೇ ಇರೋದ್ರಿಂದ ಆಲೋಪತಿ ಡೆನ್ಸ್ ಕಾರಲ್ಲಿ ಮುಂದೆ ಹೋಗ್ತಿದೆ, ಆಯುರ್ವೇದ ನಿಧಾನಕ್ಕೆ ಮೋಟರ್ ಬೈಕಲ್ಲಿ ಹಿಂಗೆ ಬರ್ತದೆ. ಬಟ್ ಅದು ಬಂದೇ ಬರುತ್ತೆ ಆಯುರ್ವೇದ, 100% ಇಟ್ ವಿಲ್ ಕಮ್ ಟು ಮೈನ್ ಸ್ಟ್ರೀಮ್, ಅದರ ಡೌಟೇ ಇಲ್ಲ. ಹಂಗಾಗಿ ಆಯುರ್ವೇದ ಇಸ್ ಅ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸನ್, ಅದಕ್ಕೆ ಫ್ಯೂಚರ್ ಇದೆ, ಅದು ಬದುಕುತ್ತೆ. ಸರ್, ಈಗ ಡಾಕ್ಟರ್ಸ್ ಅಂತಂದರೆ ಎಲ್ಲರೂ ಆಧ್ಯಾತ್ಮ ಅಂತಂದರೆ ಬಹುದೂರ ಹೋಗ್ತಾರೆ. ಆದರೆ ನೀವು ಆಧ್ಯಾತ್ಮ ಮತ್ತು ವೈದ್ಯಕೀಯ ಮತ್ತು ಆಯುರ್ವೇದಿಕ್ಕು ಈ ಮೂರನ್ನೂ ಒಂದು ರೀತಿಯಲ್ಲಿ ಸಮ್ಮಿಲನ ಮಾಡಿಕೊಂಡು ಜನರನ್ನ ಯಾವ ಕಡೆ ತಗೊಂಡೋಗ್ಬೇಕು ಅನ್ನೋ ನಿರ್ಧಾರದಲ್ಲಿ ತಾವಿದ್ದೀರಾ ಸರ್? ಈಗೇನು ಅಂತಂದರೆ ಮುಂಚೆನೇ ಹೇಳ್ದಂಗೆ ಇದೊಂದು ಕ್ಯೂರಿಯಸ್ ಆಗಿದೆ, ಏನಕ್ಕೆ ಎಲ್ಲರಿಗೂ ನಾನು ಏನಕ್ಕೆ ಈ ಥರ ಎಲ್ಲ ಮಾಡ್ತಾರೆ. ಕೆಲವು ಸರ್ಜರಿಗಳು ಆಸ್ ಅ ಸರ್ಜನ್ನು, ಹಲವಾರು ಸರ್ಜನ್ಸ್ಗಳಿಗೂ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ 100%. ತುಂಬ ಇಷ್ಟಪಟ್ಟು ಒಂದು ಸರ್ಜರಿ ಮಾಡಿರ್ತೀವಿ, ಪರ್ಫೆಕ್ಟ್ 3 ಅವರ್ಸಲ್ಲಿ ಮುಗಿಬೇಕಿರೋ ಸರ್ಜರಿ 2 hours 45 minutes ಸ್ಕಿನ್ ಟು ಸ್ಕಿನ್ ಮುಗ್ದಿರತ್ತೆ. ನಾನು ಮಾಡಬೇಕಿರೋದು ಒಂದೊಂದು ಆರ್ಗನ್ನು ಪರ್ಫೆಕ್ಟಾಗಿ ಹೊಲ್ದಿರ್ತೀನಿ, ಒಂದೊಂದು ಸೂಚನೆ ನೀನು ಅಂದ್ಕೊಂಡಿದ್ದಕ್ಕಿಂತ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ದಿರಂಗೆ ಬರ್ದಿರ್ತೀನಿ. 3ನೇ ದಿನ 4ನೇ ದಿನ ಕಾಂಪ್ಲಿಕೇಶನ್ನು ನಾವು ಹಗಲು ರಾತ್ರಿ ತಲೆ ಕೆಡಿಸ್ಕೊಂಡು ಟ್ರೀಟ್ಮೆಂಟನ್ನು ಕೊಡ್ತೀವಿ, ಕೈ ಬಿಟ್ಟು ಹೋಗ್ತೀವಿ. ಇದು ನನ್ನ ಫಸ್ಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರೋಂಥ ಎಕ್ಸ್ಪೀರಿಯನ್ಸ್. ಯೋಚನೆ ಮಾಡಿದೆ, 100% ಪರ್ಫೆಕ್ಟ್, ಆಲ್ ಪ್ಯಾರಾಮೀಟರ್ಸ್ ಪರ್ಫೆಕ್ಟ್. ಕಾಂಪ್ಲಿಕೇಶನ್ ಪೇಷಂಟ್ಗೆ ಏನು ಹೇಳ್ತೀವಿ, ಇಲ್ಲ ಆಪ್ರೇಷನ್ ಆಯಿತು, ನಾನು ಹಾಕಿರೋ ಹೊಲಿಗೆ ಬಿಚ್ಕೊಂತು, ಇಲ್ಲೊಂಚೂರು ಲೀಕ್ ಆಗ್ತಿದೆ. ಅವರು ಫಸ್ಟ್ ನಾನು ಪೇಷಂಟ್ ಕಡೆನಾಗಿದ್ರು ಡಾಕ್ಟರ್ ಸರಿ ಮಾಡಿಲ್ಲ,
ಅಷ್ಟೇ ಅನ್ಕೊಳ್ಳೋಣ. ನನ್ನ ಪೇಷಂಟ್ ಕಡೆ ನಾನು ಈ ಚೇರ್ ಬಿಟ್ಟು ಆ ಡೋರ್ ಹೊರಗಡೆ ನಿಂತ್ಕೊಂಡು ನಾನು ಅನ್ಕೊಳ್ಳೋದು ಅಷ್ಟೇ, ಡಾಕ್ಟರ್ನ ತಪ್ಪು ಮಾಡಿದ್ದಾರೆ, ಬಟ್ ಡಾಕ್ಟರ್ ಸರಿಗೆ ಮಾಡಿರ್ತಾರೆ. ಕೆಲವು ಇನ್ಸ್ಟೆನ್ಸಸ್ ಇರುತ್ತೆ, ಮಧ್ಯರಾತ್ರಿ ಏನೋ ಸರ್ಜರಿ ಮಾಡ್ತೀವಿ, ಬೇಗ ಮುಗಿಸೋಣ, ರಪ್ಪ ಇವನೇನೋ ಉಳಿಯೆಲ್ಲ ಮಾಡಲ್ಲ, ಇಲ್ರಿ ಅವ್ನಿಗೆ 50% ಡೆತ್ ಹೇಳ್ಬಿಡ್ರಿ, ಅವನು ಆಗಲ್ಲ, ಅವ್ನು ಬದುಕ್ತಾರೆ ಸಾಯ್ತಾನೆ ಅನ್ಕೊಂಡು ಏನೋ ಮುಗಿಸಿರ್ತೀವಿ. ಟಕ್ಕಂತ ಅವ್ನಿಗೆ ಎದ್ದು ಕೂತಿರ್ತಾನೆ. ಇನ್ನೊಂದು 4ನೇ ದಿನ ಎದ್ದು ಕೂರ್ಬೇಕಿರೋನು 2ನೇ ದಿನಕ್ಕೆ ಎದ್ದು ಕೂತು ಊಟ ಮಾಡ್ತಿರ್ತಾನೆ. ಆ ಒಂದು 2 ಎಕ್ಸ್ಟ್ರೀಮ್ಸ್ನ ನೋಡಿದೆ ನಾನು. ಅವಾಗ ಅನಿಸ್ತು ಏನು ಅಂತಂದರೆ, ಈ ಫಿಸಿಕಲ್ ಬಾಡಿ, ಫಿಸಿಕಲ್ ಹೀಲಿಂಗ್ ಇದರೆಲ್ಲದ್ರ ಮೇಲೆ ಇನ್ನೊಂದೇನೋ ಇದೆ ಅಂತ ಅಂದ್ಬಿಟ್ಟು. ಜೊತೆಗೆ ನನ್ನ ಬ್ರೈನ್ ಡೆತ್ ಪೇಷಂಟ್ಸ್ನ ಟ್ರೀಟ್ ಮಾಡೋದು ಅಂತಂದರೆ, ಆಕ್ಸಿಡೆಂಟ್ ಆಗಿ ಕೋಮಾದಲ್ಲಿ ಹೋಗಿ ಬ್ರೈನ್ ಡೆತ್ ಆಗಿ ಅವ್ರ ಆರ್ಗನ್ಸ್ನೆಲ್ಲ ಹಾರ್ವೆಸ್ಟ್ ಮಾಡಿದಾಗ ಅವಾಗ ಕೆಲವೊಂದು ವಿಚಿತ್ರ ಯೋಚನೆಗಳು, ವಿಚಿತ್ರವಾದಂಥ ಒಂದು ಅನುಭವಗಳನ್ನ ನಾನು ಬೇರೆಯವ್ರ ಹತ್ರ ಹಂಚ್ಕೊಂಡೆ, ತಿಳಿದವ್ರ ಹತ್ರ ಹಂಚ್ಕೊಂಡೆ. ಅವಾಗ ಗೊತ್ತಾಯ್ತು ದೇರ್ ಇಸ್ ಸಮಥಿಂಗ್ ಎಲ್ಸ್ ಅದರ್ ದನ್ ಫಿಸಿಕಲ್ ಟ್ರೀಟ್ಮೆಂಟ್ ಅಂತ ಗೊತ್ತಾಯ್ತು. ಆ ಒಂದು ವಿಚಾರನ ಹುಡುಕೊಂಡು ಹೋಗಿ ಈ ಒಂದು 3 ರಿಂದ 4 ವರ್ಷದ ಜರ್ನಿಯಲ್ಲಿ ಇಷ್ಟು ವಿಚಾರ ಮಾತ್ರ ತಿಳ್ಕೊಂಡಿದ್ದೀನಿ. ಅಷ್ಟನ್ನು ಮಾತ್ರ ನಾನು ಹಂಚ್ಕೋಬಹುದು, ಯಾಕೆಂದ್ರೆ ಇಷ್ಟು ಲಿಮಿಟೆಡ್ ಟೈಮ್ ಇರೋದ್ರಿಂದ ಅಷ್ಟನ್ನು ಮಾತ್ರ ನಾನು ಹಂಚ್ಕೋಬಹುದು. ಅಲ್ಲ, ಈಗ ನೀವು ಈ ಒಂದು ಕಾನ್ಸೆಪ್ಟನ್ನ, ಈ ಆಲೋಚನೆ ಇಟ್ಕೊಂಡಿದ್ರೆ ಮುಂದಿನ ನಿಮ್ಮ ಆಲೋಚನೆ ಯಾವ ರೀತಿ ನೀವು ಈ ಸಮಾಜನ ಸುಸ್ಥಿತಿಗೆ ತಗೊಂಡೋಗ್ತೀರಾ ಅನ್ನೋದು ಒಂದು ನಮಗೆ ಈಗ ಏನಾಗಿದೆ ಪ್ರಶ್ನೆ, ಎವ್ರಿಥಿಂಗ್ ಈಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂತ ಹೇಳ್ತಾರೆ. ಅಂತಂದರೆ ಈಗ ನೀವು ಕೋವಿಡ್ ಅಂತ ಅರ್ಥ ಆಗ್ಬಿಡುತ್ತಲ್ಲ, ವ್ಯಾಕ್ಸಿನ್ ಅಂತಂದರೆ ಇನ್ನೂ ಅರ್ಥ ಆಗ್ಬಿಡುತ್ತೆ. ಕೋವಿಡ್ ವ್ಯಾಕ್ಸಿನ್ ಕಂಡಿಡಿದ್ರೆ ಯಾಕೆ ಎಲ್ಲರಿಗೂ ಕೊಟ್ಟಿಲ್ಲ? ಏನಕ್ಕೆ ಅಂತಂದರೆ ಆ ವ್ಯಾಕ್ಸಿನ್ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ. ರಿಸರ್ಚ್ ಮಾಡಿ ಏನು ಮಾಡ್ತಾರೆ, ಫಸ್ಟ್ ಟ್ರಯಲು, ಸೆಕೆಂಡ್ ಟ್ರಯಲು ಮಾಡ್ತಾರೆ. ಅಂದರೆ 10 ಜನದ ಮೇಲೆ, 20 ಜನದ ಮೇಲೆ, 50 ಜನದ ಮೇಲೆ, 1000 ಜನದ ಮೇಲೆ ಟ್ರಯಲ್ಗಳು ಮಾಡ್ತಾರೆ. ಸಾಧಕ ಬಾಧಕಗಳನ್ನ ಪಕ್ಕದಲ್ಲಿ ಇಟ್ಕೊಳ್ತಾರೆ. ಒಳಿತು ಕೆಟ್ಟದನ್ನ ಅರ್ಥ ಮಾಡ್ಕೊಳ್ತಾರೆ. ಪಾಸಿಟಿವ್ ನೆಗೆಟಿವ್ನ ಅರ್ಥ ಮಾಡಿಕೊಂಡು ಇದಕ್ಕೊಂದು ಎವಿಡೆನ್ಸ್ ಕೊಡ್ತಾರೆ. ಇದಕ್ಕೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ. ಅದಾದಮೇಲೆ ಅದನ್ನು ಮಾರ್ಕೆಟಿಗೆ ರಿಲೀಸ್ ಮಾಡ್ತಾರೆ. ಅದೇ ಥರ ಈ ಸ್ಪಿರಿಚುವಲ್ ಹೀಲಿಂಗ್ ಅಷ್ಟೇ. ನಾನು ಕಲ್ತಿರೋ ಅಂಥ ವಿದ್ಯೆ ಇರ್ಬೋದು, ಈ ಸ್ಪಿರಿಚುವಲ್ ಹೀಲಿಂಗ್ ಬಗ್ಗೆ ಇದ್ರ ಬಗ್ಗೆ ರಿಸರ್ಚ್ಗಳು ಆಗೋದು. ರಿಸರ್ಚ್ ಆಗಿ ಅದ್ರ ಮೇಲೆ ಎವಿಡೆನ್ಸ್ಗಳು ಸಿಗ್ಬೇಕು ನಿಮಗೆ. ಆ ಸಾಧಕ ಬಾಧಕಗಳನ್ನ ಪರ್ಫೆಕ್ಟಾಗಿ ಅಲೈನ್ ಮಾಡಬೇಕು. ನಾಳೆ ದಿನ ಏನೋ ನೀವು ಕುತ್ಕೊಂಡು ಏನೋ ಹೇಳಿದೆ ಅಂತ ಅದಕ್ಕೆ ಎವಿಡೆನ್ಸ್ ತೋರ್ಸೋಕ್ಕಿರ್ಬೇಕು. ಅವಾಗಷ್ಟೇ ಇದು ಮೇನ್ ಸ್ಟ್ರೀಮಿಗೆ ಬರಬೇಕು. ಅಂದರೆ ನಾವು ಇವತ್ತಿನ ದಿನ ನಾನು ರಿಸರ್ಚ್ ಶುರು ಮಾಡಿದ್ರು ಇನ್ನು 10-15 ವರ್ಷ ಬೇಕಾದ ಮೇನ್ ಸ್ಟ್ರೀಮಿಗೆ ಬರೋಕ್ಕೆ. ಪ್ರಾಬ್ಲಮ್ ಇಷ್ಟು ದಿನ ಎಲ್ಲರೂ ಬ್ಯುಸಿ ಇದ್ರು ಅನ್ಸುತ್ತೆ, ಮಾಡಿಲ್ಲ. ಮುಂದೆ ನನ್ನ ಥರನೇ 4-5 ಜನದ ಹತ್ರ ಮಾತಾಡಿದ್ದೀನಿ. ಅವರು ಈ ಥರದ ಮೇಲೆ ಕ್ಯೂರಿಯಾಸಿಟಿ ತೋರಿಸಿದ್ದಾರೆ. ಇರ್ಬೋದು ಏನೋ ಒಂದು ಹೊಸ ಡೈಮೆನ್ಷನ್ ಆಫ್ ಹೀಲಿಂಗ್ ಇರ್ಬೋದು, ಈ ಫಿಸಿಕಲ್ ಹೀಲಿಂಗ್ ಮೇಲೆ ಇನ್ನೊಂದೇನೋ ಇರ್ಬೋದು ಅನ್ನೋದೊಂದು ಇಂಟ್ರೆಸ್ಟ್ ತೋರಿಸಿದ್ದಾರೆ. ರಿಸರ್ಚ್ ಮಾಡ್ಬೇಕು, ಇದ್ರ ಬಗ್ಗೆ ಇದೆಯೋ ಇಲ್ಲೋ ಅನ್ನೋದು ರಿಸರ್ಚ್ ಮಾಡ್ಬೇಕು. ಅವಾಗಷ್ಟೇ ಇದು ಕರೆಕ್ಟು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಈ ಪ್ಲಾಟ್ಫಾರ್ಮನ್ನು ಏನು ಹೇಳಬೇಕು ಅಂತಂದರೆ, ರಿಸರ್ಚು ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಇಂದಲೇ ಹೇಳೋದು ತಪ್ಪಾಗತ್ತೆ. ಹಾಗಾಗಿ ರಿಸರ್ಚ್ ಮಾಡಿ, ಇದನ್ನು ಮೇನ್ ಸ್ಟ್ರೀಮಿಗೆ ತನ್ನಿ, ಎವಿಡೆನ್ಸ್ ಕಲೆಕ್ಟ್ ಮಾಡಿ. ಹೌದು ಅಂತನಾರೇ ಹೇಳಿ, ಇಲ್ಲ ಅಂತನಾರೇ ಹೇಳಿ. ಇಲ್ಲ ಅಂತಂದರೆ ಇಲ್ಲಿ ಮುಗಿಸ್ಬಿಡೋಣ. ಹೌದು ಅಂತಂದರೆ ಅದ್ರ ಮೇಲೆ ರಿಸರ್ಚ್ ಮಾಡಿ. ಸರ್, ಈಗ ಆಸ್ಟ್ರಾಲಜಿ ಪೀಪಲ್, ಜ್ಯೋತಿಷ್ಯ ಶಾಸ್ತ್ರಜ್ಞರು ಹವಳು, ಬೇರೆ ಬೇರೆ ಸ್ಟೋನ್ಸ್, ಪ್ರೆಷಿಯಸ್ ಸ್ಟೋನ್ಸ್ನ, ಜೆಮ್ಸ್ನ ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಸೂರ್ಯನ ಎಕ್ಸಾಂಪಲ್ ಕೊಟ್ಟು, ಏನಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಂತಂದರೆ ಎಲ್ಲರಿಗೂ ಇಮ್ಮಿಡಿಯೇಟಾಗಿ ಅರ್ಥ ಆಗ್ಬಿಡುತ್ತೆ ಅಂತ. ಒಂದು ಬೂತ್ ಕನ್ನಡಿ ತಗೊಳ್ಳಿ, ಅದನ್ನು ಇಟ್ಟರೆ ಏನಾಗುತ್ತೆ, ಆ ಸೂರ್ಯನ ರೇಸ್ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ಒಂದು ಕಡೆ ಇರುತ್ತೆ. ಒಂದು ಪೇಪರ್ ಮೇಲೆ ಇಡಿ, ಸುಟ್ಟೋಗುತ್ತೆ. ಸ್ಕಿನ್ ಮೇಲೆ ಇಡಿ, ಸುಟ್ಟೋಗುತ್ತೆ ಅಲ್ವಾ, ನೆಗೆಟಿವ್ ಎಫೆಕ್ಟ್. ಅದೇ ಅಷ್ಟನ್ನೇ ಜಂಪ್ಸ್ ಮಾಡೋದು. ಒಂದೊಂದು ಗ್ರಹಕ್ಕೂ ಒಂದೊಂದು ಜಂಪ್ಸ್ನ ಹೇಳಿದ್ದಾರೆ. ಆ ಜಂಪ್ಸ್ನ ಒಂದೊಂದು ಕಡೆ ಇಟ್ಟಾಗ ಅದು ಅದರಲ್ಲಿರೋಂಥ ವೇವ್ಸ್ನ ಕಾನ್ಸಂಟ್ರೇಟ್ ಮಾಡಿ ಅದು ನಿಮ್ಮ ಬಾಡಿಗೆ ಕೊಡ್ತಾ ಇರುತ್ತೆ. ಅದರಿಂದ ಒಳ್ಳೆ ವೈಬ್ರೇಟರಿ ಎಫೆಕ್ಟ್ ಬರುತ್ತೆ, ಹೀಲಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಅಷ್ಟೊಂದು ಹೇಳ್ಬೋದು. ಜಮಾಲಜಿ ತಪ್ಪು, ಜಂಪ್ಸ್ ಹಾಕೊಳೋದು ತಪ್ಪು ಅಂದರೆ ಕೆಲವರು ಓವರಾಗಿ ಮಾಡಿಬಿಟ್ರು, 10 ಬೆರಳಿಗೂ 10 ಹಾಕೊಂಡಿದ್ರು. ಇಟ್ಸ್ ನಾಟ್ ನೆಸಸರಿ. ತಪ್ಪದು, ಅದು ತಪ್ಪು. ನಾನು ಹೇಳಿಲ್ಲ, ಮುಂಚೆನೇ ಫೂಲ್ಗಳಿದ್ದಾರೆ, ಅವ್ರ ಮುಂದೆ ಯೂರಿಂಗ್ ಮಾಡಿದ್ದಾರೆ, ಅದು ಇನ್ನೂ ಹಾಳಾಗೋಗ್ಬಿಟ್ಟು. ಅದನ್ನು ಎಷ್ಟು ಬೇಕೋ ಅಷ್ಟು ಪರಿಪಕ್ವವಾಗಿ 1-2 ಜಂಪ್ಸ್ ಹಾಕೋಣ. ಅದರಲ್ಲಿರೋಂಥ ರೇಸ್ನ ಕಾನ್ಸಂಟ್ರೇಟ್ ಮಾಡಿ ನಿಮ್ಮಲ್ಲಿರೋಂಥ ವೈಬ್ರೇಟರಿ ಎಫೆಕ್ಟ್ಸ್ನ ಜಾಸ್ತಿ ಮಾಡುತ್ತಲ್ಲ, ಅದು ಜೆಮ್ಸ್. ಹಳೆಯ ಕಾಲದಲ್ಲಿ ನಮ್ಮ ಮೈಸೂರು ಆಸ್ಥಾನದ ರಾಜರು ರತ್ನ ರಹಸ್ಯ ಅಂತಲೇ ಬುಕ್ ಬರೆದಿದ್ರು. ಅಂತಂದರೆ ಯೋಚನೆ ಮಾಡಿ, ಅವರು ಇದ್ದಿದ್ದಂಥ ಕಾಳಜಿ, ಅವ್ರಿಗೆ ಇದ್ದಿದ್ದಂಥ ಇಂಟ್ರೆಸ್ಟು, ಅವ್ರು ಮಾಡಿದಂಥ ರಿಸರ್ಚ್
ಅಂತಂದ್ರೆ ಅವ್ರು ಹೇಳಿದ್ದು ತಪ್ಪ, ಅವ್ರು ಹೇಳಿದ್ದು ಸುಳ್ಳ? ಜೆಮಾಲಜಿ ಇದೆ, ಅದನ್ನ ನಂಬಬೇಕು. ಆದರೆ ಕರೆಕ್ಟಾಗಿ ಕಲಿತವ್ರ ಹತ್ರ ಹೋಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ. ಇಟ್ ಈಸ್ ನಾಟ್ ಅ ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಆಯ್ತಾ? ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಹತ್ರ ಬಂದ್ಬಿಟ್ಟು ನೀವು ಕಣ್ಣನ್ನು ತೋರಿಸಿದ್ರೆ ತಪ್ಪು ಅಲ್ವಾ? ಅದೇ ಥರ ಜೆಮ್ಸ್ ಕ್ಯಾನ್ ಹೀಲ್ ಸಮ್ ಪ್ರಾಬ್ಲಮ್ಸ್, ಇಟ್ ಕೆನಾಟ್ ಹೀಲ್ ಆಲ್ ಪ್ರಾಬ್ಲಮ್ಸ್. ಅದೇ ಥರ ಅದನ್ನು ಬಿಂಬ ಆಗೋಗ್ಬಿಟ್ಟಿದೆ. ಜೆಮ್ಸ್ ಹಾಕಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಎರಡು ಪ್ರಾಬ್ಲಮ್ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡ್ಬೋದು ಅಷ್ಟೇ. ಸರ್, ಈಗ ಈ ಹೋಮ ಎಲ್ಲ ಮಾಡಿಸ್ತಾರೆ, ಕೆಲವು ಮನೆಗಳಲ್ಲಿ ಹೋಮ ಎಲ್ಲ ಮಾಡಿಸಿ, ಮತ್ತು ಕೆಲವು ಮಂತ್ರ ಪಂತ್ರ ಎಲ್ಲ ಪಠಣ ಮಾಡೋದು, ಮನೆಗಳಲ್ಲಿ ಪೂಜೆ ಮಾಡೋದು, ಈ ಥರದ್ದೆಲ್ಲ ಮಾಡಿಸಿ ಒಂದು ಒಳ್ಳೇದಾಗಲಿ ಅಥವಾ ಅಂತ ಎಲ್ಲ ಮಾಡಿಸ್ತಾರೆ. ಅದರಲ್ಲಿ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳು ಹೋಮದಿಂದ ಮಂತ್ರಗಳಿಂದ ಏನಾದರೂ ಕಡಿಮೆ ಆಗಲಿ ಸರ್? ಪರಿಪಕ್ವತೆ ಬೇಕು, 15 ವರ್ಷ ಅದು ಫಸ್ಟು. ಅರ್ಥ ಆಯ್ತೈತ್ಯಾ? ಹೋಮದ್ದು ಈ ಮಂತ್ರ ಬಗ್ಗೆ ಹೇಳಬೇಕು ಅಂತಂದರೆ, ಮಂತ್ರಗಳು ಎಲ್ಲ ರಿಲಿಜನ್ನಲ್ಲೂ ಇದೆ. ಓಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಮುಸ್ಲಿಮ್ಸಲ್ಲಿ ಅಮೀನ್ ಇರ್ಬೋದು, ಇರ್ಬೋದು, ಇನ್ನೊಂದೇನಂటే ಅಮೀನ್, ಅದು ಇರ್ಬೋದು, ಅಮೀನ್ ಅಂತಾನೆ. ಅಮೀನ್ ಇರ್ಬೋದು, ಎಲ್ಲದರಲ್ಲೂ ಇದೆ. ಅದು ಬೀಜ ಮಂತ್ರ, ಓಂ ಅಂತ. ಓಂ 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 ಅಂತೀವಿ ನಾವು, ಹಂಗಲ್ಲ. ಅದು ಅಕಾರ, ಉಕಾರ, ಮಕಾರನ ಕರೆಕ್ಟು ಸೀಕ್ವೆನ್ಸಲ್ಲಿ ಹೇಳಿ ಅದ್ರ ಬರೋ ಅಂಥ ವೈಬ್ರೇಷನ್ಸೇ ಒಂದು ಬೀಜ ಮಂತ್ರ ಓಂ ಅಂತ. ಆ ಓಂ ಅದನ್ನು ಹೆಂಗೆ ಹೇಳಬೇಕು ಅಂತ ಕರೆಕ್ಟಾಗಿ ತಿಳ್ಕೊಳಕ್ಕೆ ನಿಮಗೆ ತಿಂಗಳುಗಟ್ಟಲೆ ಬೇಕು. ಅಂಥ ಒಂದು ಬೀಜ ಮಂತ್ರ ಓಂನ ತಿಳ್ಕೊಳಕ್ಕೆ ನಿನಗೆ ಕರೆಕ್ಟಾಗಿ ಉಚ್ಚಾರ ಮಾಡೋಕ್ಕೆ ತಿಂಗಳುಗಟ್ಟಲೆ ಬೇಕು ಅಂತಂದರೆ, ಈ ದೊಡ್ಡ ದೊಡ್ಡ ಮಂತ್ರಗಳನ್ನ ನೀವು ಹೇಳೋಕ್ಕೆ ಇನ್ನೆಷ್ಟು ದಿನ ಬೇಕಾಗತ್ತೆ? ಆಮೇಲೆ ಅರ್ಥ ಆಯ್ತಾ? ಹಂಗಾಗಿ ಒಂದು ಮಂತ್ರನ ಈಗ ಓಂ ಅಂತ ಹೇಳ್ದಾಗ ಆ ಅಂದಾಗ ಇಲ್ಲಿ ವೈಬ್ರೇಟ್ ಆಗುತ್ತೆ, ಹೂ ಅಂದಾಗ ಇಲ್ಲಿ ವೈಬ್ರೇಟ್ ಆಗುತ್ತೆ, ಮಾ ಅಂದಾಗ ಇಲ್ಲಿ ವೈಬ್ರೇಟ್ ಆಗುತ್ತೆ. ಅದನ್ನು ಕರೆಕ್ಟ್ ಉಚ್ಚಾರಣೆ ಮಾಡಬೇಕು. ಅದೇ ಥರ ಬೇರೆ ಶುದ್ಧ ಮಂತ್ರ ನೀವು ಹೇಳಿದಾಗ ಬೇರೆ ಬೇರೆ ಭಾಗದಲ್ಲಿ ಅದು ವೈಬ್ರೇಟ್ ಆಗುತ್ತೆ. ಈಗ ನಿಮಗೆ ಗೊತ್ತಿರೋದಂಗೆ ಗಾಯತ್ರಿ ಮಂತ್ರ ಬಗ್ಗೆ ವೆಸ್ಟರ್ನರ್ಸ್ ವಿಪರೀತ ರಿಸರ್ಚ್ ಮಾಡಿದ್ರು. ಹೇಳಿದ್ರು ಇಟ್ ವಿಲ್ ಹ್ಯಾವ್ ಡಿಫ್ರೆಂಟ್ ವೈಬ್ರೇಟರಿ ಎಫೆಕ್ಟ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಆ ವೈಬ್ರೇಟರಿ ಎಫೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಅದೇ ಥರ ಇಷ್ಟು ದೊಡ್ಡ ಗ್ರಂಥದಲ್ಲಿ ಇಷ್ಟು ಮಂತ್ರಗಳು ಬರೆದಿಟ್ಟಿದ್ದಾರೆ. ನಿಜವಾಗ್ಲೂ ನೀನು 5 ವರ್ಷದಲ್ಲಿ ಅದನ್ನೆಲ್ಲ ಕಲಿತು ಅದನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ಅದ್ರ ವೈಬ್ರೇಟರಿ ಎಫೆಕ್ಟ್ಸ್ನ ನೀನು ಒಬ್ಬನು ಕೊಡೋಕ್ಕಾಗಲ್ಲ. ಅಷ್ಟು ಮಾಡಂತ ಪಾಂಡಿತ್ಯ ಇದ್ದರೆ ಮಾತ್ರ ಅದು ಡೆಫಿನೆಟಾಗಿ ನಿಮ್ಗೆ ಹೀಲಿಂಗ್ ಮಾಡುತ್ತೆ. ತಪ್ಪಾಗಿ ಮಾಡಿದ್ರೆ ತಪ್ಪಾಗೇ ನಿಮ್ಗೆ ಎಫೆಕ್ಟ್ಗಳು ಬರುತ್ತೆ, ಎಫೆಕ್ಟೇ ಇರಲ್ಲ. ನಾನು ಹಿಂಗೊಂದು ಉದ್ದನ ಗಾಯಕ್ಕೆ 2 ಹೊಲಿಗೆ ಹಾಕಿದ್ರೆ ಆಗತ್ತಾ? ಇಲ್ಲ. 4 ರಿಂದ 5 ಹೊಲಿಗೆ ಅದ್ರ ಡೆಪ್ತ್ ಕರೆಕ್ಟಾಗಿ ಹಾಕಿ, ಅದ್ರ ಅಪ್ರಾಕ್ಸಿಮೇಷನ್ ಕರೆಕ್ಟಾಗಿ ಹಾಕಿ, ಅದ್ರ ಆ್ಯಂಟಿಬಯೋಟಿಕ್ ಕರೆಕ್ಟಾಗಿ ಕೊಟ್ಟು ಅವಾಗಷ್ಟೇ ಆ ಗಾಯ ಮಾಡಿ. ಅದೇ ಥರ ಮಂತ್ರಗಳನ್ನೂ ಅಷ್ಟೇ ಕರೆಕ್ಟಾಗಿ ಉಚ್ಚಾರಣೆ ಮಾಡಬೇಕು, ಅಷ್ಟು ನಂಬರ್ಸ್ನ ಉಚ್ಚಾರಣೆ ಮಾಡಬೇಕು, ಅಷ್ಟನ್ನು ಕರೆಕ್ಟಾಗಿ ಮಾಡಬೇಕು. ಅವಾಗಷ್ಟೇ ಅದ್ರ ವೈಬ್ರೇಟರಿ ಎಫೆಕ್ಟ್ ನಿಮಗೆ ತಲುಪಿ ನಿಮ್ಮ ಕಾಯಿಲೆಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಹೌದು, ಹೋಮದಲ್ಲೂ ಏನು ಅಂತಂದರೆ ಯಾವತ್ತೂ ಬರೀ ಹೋಮ ಅಂತ ಹೇಳಲ್ಲ. ಅದಕ್ಕೆ ಯಾವತ್ತೂ ಹೇಳೋದೇನಂದ್ರೆ ಜಪ ಹೋಮ ಅಂತ ಕರೆಯೋದು. ಅಂದರೆ ಯಾವಾಗಲೂ ಜಪ ಮಾಡ್ತಾರೆ. ಕರೆಕ್ಟಾಗಿರೋನೊಬ್ಬ ಹೋಮ ಮಾಡಬೇಕು ಅಂತಂದರೆ ಅವನು ರಾತ್ರಿ ಎಲ್ಲ ತಾನು ಜಪ ಮಾಡ್ತಾನೆ. ಇಷ್ಟು 1000 ಜಪ, 10,000 ಜಪ, 12,000 ಜಪ, 13,000 ಜಪ ಮಾಡಿ ತದನಂತರ ಅವನು ಹೋಮ ಮಾಡ್ತಾನೆ. ಹೋಮ ಈಗ ಏನಾಗುತ್ತೆ, ನಾವು ಮಾಡಿರೋದು ಜಸ್ಟ್ ಒಂದು 7-8-10 ಪ್ಲಾಂಟ್ಸ್ಗಳು ಅಂತಂದ್ರೆ ನವಗ್ರಹದ ಪ್ಲಾಂಟ್ಸ್ಗಳನ್ನ ಹಾಕಿ ಹೋಮ ಮಾಡಿರೋದು ಅಷ್ಟೇ ನೋಡಿದ್ದೀವಿ. ಆದರೆ ಹಿಂದಿನ ಕಾಲದಲ್ಲಿ ಹಲವಾರು ರೂಟ್ಸು, ಸೀಡ್ಸು, ಫ್ಲವರ್ಸು ಅದನ್ನೆಲ್ಲ ತಕ್ಕ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಹೋಮ ಮಾಡ್ತಿದ್ರು. ಅವಾಗ ಅದರಲ್ಲಿ ಬರೋಂಥ ಗ್ಯಾಸ್ ಇರ್ಬೋದು, ಅದರಿಂದ ನಿಮಗೆ ಹೆಲ್ತ್ ಎಫೆಕ್ಟ್ ಆಗುತ್ತೆ. ಇಲ್ಲ ಅದನ್ನು ಹೋಮ ಮಾಡಾದ್ಮೇಲೆ ಅದ್ರ ಬಂದಿರೋಂಥ ಭಸ್ಮನ ಅದನ್ನು ತೊಗೊಂಡ್ಬಿಟ್ಟು ಅವರು ಮೆಡಿಸಿನ್ಸ್ನ ಪ್ರಿಪೇರ್ ಮಾಡ್ತಿದ್ರು, ಅದಿರುತ್ತೆ. ಆಮೇಲೆ ಆ ಹೋಮ ಮಾಡ್ತಿರೋಂಥ ಜಪಗಳು ಇರ್ತಾವಲ್ಲ, ಅದರಿಂದ ನಿಮ್ಮ ವೈಬ್ರೇಟರಿ ಎಫೆಕ್ಟ್ಸ್ಗಳು ಜಾಸ್ತಿಯಾಗಿ ನಿಮ್ಮ ಕಾಯಿಲೆಗಳು ಹೀಲ್ ಆಗ್ತವೆ. ಇದಕ್ಕೆ ತುಂಬ ರಿಸರ್ಚ್ಗಳು ಬೇಕು, ಅವಾಗಷ್ಟೇ ಪರ್ಫೆಕ್ಟಾಗಿ ಆಗ್ತದೆ. ಸರ್, ಈಗ ಭೋಪಾಲ್ನಲ್ಲಿ ಒಂದು ಅನಿಲ ದುರಂತ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿನ ಒಂದು ಬ್ರಾಹ್ಮಣ ಕುಟುಂಬ ಅಗ್ನಿಹೋತ್ರ ಮಂತ್ರನ ಇದು ಮಾಡ್ತು. ಅಲ್ಲಿಗೆ ಯಾವುದೇ ಅಂಗವಿಕಲರಾಗಲಿ ಈ ಹುಟ್ಟಲಿಲ್ಲ ಅಂತೇಳಿ ಒಂದು ಲೇಖನ ಕೂಡ ನಾನು ಓದಿದ್ದೀನಿ. ಇದಕ್ಕೆ ಒಂದು ಪುಷ್ಟಿ ಕೊಟ್ಟಂತಿದೆ. ಈಗ ನೀವು ಹೇಳ್ದಂಗೆ ಅದನ್ನು ಗೋಮೂತ್ರ ಇರ್ಬೋದು,
ಆಮೇಲೆ ಇದು ಹಸುವಿನ ಸಗಣಿ ಇರ್ಬೋದು, ಅದನ್ನೆಲ್ಲ ಸಿಂಪಡಿಸಿ ಇದು ಮಾಡಿದ್ದಂತೆ ಅಗ್ನಿಹೋತ್ರ. ಅದನ್ನು ಬಳಸ್ಕೊಂಡ್ರೆ ಯಾವ ರೀತಿಯ ನಮಗೆ ಉಪಯೋಗ ಆಗ್ಬೋದು? ಈಗ ಏನಾಯ್ತು ಅಂತಂದ್ರೆ ಭೂಪಾಲ್ ಟ್ರಾಜಿಡಿ, ಅದು ಅಗ್ನಿಹೋತ್ರ ಮಾಡಿರೋದು, ಭೂಪಾಲ್ ಟ್ರಾಜಿಡಿ ಆಗಿರೋದು ನಿಜ, ಅವ್ರು ಅಗ್ನಿಹೋತ್ರ ಮಾಡಿರೋದು ನಿಜ, ಅಗ್ನಿಹೋತ್ರ ಹೋಮದಿಂದ ಪಾಸಿಟಿವ್ ಎಫೆಕ್ಟ್ ಆಗಿರೋದು ನಿಜ. ಆಮೇಲೆ ಅದ್ರ ಬಗ್ಗೆ ಯಾಕೆ ರಿಸರ್ಚ್ ಆಗಿಲ್ಲ? ಅದೊಂದು ಮಿರಾಕಲ್ ಆಗೇನೆ ಉಳಿದ್ಬಿಟ್ಟಿದೆ, ಬಿಟ್ರೆ ರಿಸರ್ಚ್ ಆಗಿಲ್ಲ. ಅದನ್ನೇ ನಾನು ಇವತ್ತು ಹೇಳ್ತಿರೋದು, ರಿಸರ್ಚ್ ಮಾಡಬೇಕು, ಎವಿಡೆನ್ಸ್ ಕೊಡಬೇಕು. ಎವಿಡೆನ್ಸ್ ಅಲ್ಲಿ ಅದ್ರ ಯಾವ್ದು ಎಫೆಕ್ಟ್ ಇಂದ ಇದನ್ನ ಇದಾಯ್ತು ಅದನ್ನೇನು ಹೋಗ್ಬಿಟ್ಟು ಒಂದು ತಿಂಗಳಿದ್ರೆ ಆಗಲ್ಲ, ಇಯರ್ಸ್ ಟುಗೆದರ್ ರಿಸರ್ಚ್ ಮಾಡೋದು, ವರ್ಷಾನುಗಟ್ಲೆ. ನನಗೆ ಒಬ್ಬನ್ ತೋರಿಸ್ರಿ ಇಯರ್ಸ್ ಟುಗೆದರ್ ಕರೆಕ್ಟಾಗಿ ಪ್ರಾಪರ್ ಆಗಿ ಆಯುರ್ವೇದದಲ್ಲಿ ಅವ್ನು ರಿಸರ್ಚ್ ಮಾಡಿರೋದು ಮಾಡಿಲ್ಲ. ಹಂಗಾಗಿ ಇದು ಇಲ್ಲ. ಆಯ್ತು, ಹೋಮದ ಬಗ್ಗೆನೇ ಇರಲಿ, ಹೋಮದ ಬಗ್ಗೆ 5 ವರ್ಷ ರಿಸರ್ಚ್ ಮಾಡಿರೋರು ತೋರಿಸಿ, ಜಾಸ್ತಿ ಬೇಡ. ಹೋಮ ಮತ್ತು ಕಾಯಿಲೆ ಬಗ್ಗೆ 5 ವರ್ಷ ರಿಸರ್ಚ್ ಮಾಡಿರೋರು ತೋರಿಸಿ. ಇಲ್ಲ, 1 ವರ್ಷನೂ ಮಾಡಿಲ್ಲ ನಾವು. ಅದು ಕಾನ್ಸೆಪ್ಟೇ ಬಂದಿಲ್ಲ. ಬಟ್ ಮುಂದೆ ಬರುತ್ತೆ, ಇದು ಒಂದು ಹೊಸ ಆಯಾಮ ಬಂದೇ ಬರುತ್ತೆ. ಇವಾಗ ಬರ್ಬೋದು, 10 ವರ್ಷ ಬಿಟ್ಟು ಬರ್ಬೋದು, 40 ವರ್ಷ ಬಿಡ್ಬೋದು, 50 ವರ್ಷ ಬಿಡ್ಬೋದು. ಇದು ಒಂದು ಸೈಕಲ್. ಅದು ಹಿಂದಿತ್ತು, ಒಂದು ಟೈಮಲ್ಲಿ ಅದೆಲ್ಲ ಅಳಿಸೋಯ್ತು, ಈಗ ವಾಪಸ್ ಬರುತ್ತೆ. ಸರ್, ಈಗ ನೀವು ಸ್ಪಿರಿಚುವಲ್ ಹೀಲಿಂಗ್ ನಾನೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನಿಮ್ಮ ಅನುಭವಗಳೇನು? ಇಷ್ಟು ದಿನದ ನಿಮ್ಮ ಒಂದು ಅನುಭವ ಅಂದರೆ ನೀವು ಒಬ್ಬ ಅಲೋಪತಿಕ್ ಡಾಕ್ಟರ್ ಆಗಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿ, ಒಂದು ಸ್ಪಿರಿಚುವಲ್ ಹೀಲಿಂಗ್ ನೀವು ಒಂದು ಕಲಿತಾ ಇದ್ದೀರಾ, ಅದನ್ನೊಂದು 4 ವರ್ಷದಿಂದ ಕನಿಷ್ಠ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ. ಸರ್, ನಿಮ್ಮ ಅನುಭವ ಏನು? ನಿಮ್ಮ ಒಂದು ಸಾಕ್ಷಿಗಳೇನು, ಎವಿಡೆನ್ಸ್ಗಳೇನು? ಮೆಲ್ಚಿಜೆಡಕ್ ಅಂತ ಒಂದು ಟೆಕ್ನಿಕ್ ಇದೆ, ಅದನ್ನ ಕಲ್ತಿದ್ದು ಮೈಸೂರಲ್ಲಿ ರವೀಂದ್ರ ಪ್ರಭು ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ಲ ಪ್ರೇರಣೆ ಕೊಟ್ಟವರು ಮೋಹನ್ ಅಂತ ಅಂದ್ಬಿಟ್ಟು. ಇದನ್ನ ನಾನು ಭಾಳ ವರ್ಷದಿಂದ ಏನು ಪ್ರಾಕ್ಟೀಸ್ ಮಾಡಿಲ್ಲ, ಬಟ್ ಇಂಟ್ರೆಸ್ಟೆಡ್ ಆಗಿ ಏನಾದ್ರು ಬೇರೆ ಬೇರೆ ಮಾಡಿದ್ದೀನಿ. ಬಟ್ ಇದೊಂದು ಹೀಲಿಂಗ್ ಬಗ್ಗೆ ಸಂಬಂಧಪಟ್ಟಿರೋದ್ರಿಂದ ಇದಕ್ಕೆ ಒಲವು ಜಾಸ್ತಿಯಾಗಿ ಮಾಡಿದ್ದೀನಿ. ಕೆಲವು ಸರ್ಜರಿ ಆದಮೇಲೆ ಪೇಷಂಟ್ಸ್ ಮೇಲೆ ಅದನ್ನು ಪ್ರಯೋಗ ಮಾಡಿದ್ದೀನಿ. ಅಂತಂದರೆ ಪೇಷಂಟ್ ಕನ್ಸೆಂಟ್ ತೊಗೊಂಡೇ ಮಾಡಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ. ಬಟ್ ಮೇನ್ ಸ್ಟ್ರೀಮ್ ಆಫ್ ಮೆಡಿಸಿನ್ಸ್ನ ಎಲ್ಲೂ ನಿಲ್ಲಿಸಲಿಲ್ಲ ನಾನು. ಮೇನ್ ಸ್ಟ್ರೀಮ್ ಆಫ್ ಮೆಡಿಸಿನ್ ಅವನಿಗೆ ಕೊಡಬೇಕಿರೋಂಥ ಮಾತ್ರೆಗಳಾಗಲಿ, ಕೊಡಬೇಕಿರೋಂಥ ಇಂಜೆಕ್ಷನ್ಸ್ಗಳಾಗಲಿ, ಈ ಥರ ಎಲ್ಲೂ ಬಿಟ್ಟಿಲ್ಲ. ಬಟ್ ಅದನ್ನೇನು ನಿಲ್ಲಿಸ್ಬಿಟ್ಟು ಊಟ ಪಥ್ಯ ಮಾಡು, ಮಾತ್ರೆ ಪಥ್ಯ ಆ ಥರ ಎಲ್ಲೂ ಮಾಡಲಿಲ್ಲ. ಬಟ್ ಏನು ಅಂತಂದರೆ ಒಂದು ಸೈಕಲಾಜಿಕಲ್ ವೆಲ್ ಬೀಯಿಂಗ್ ನೋಡಿದೆ. ಅಂತಂದರೆ ಪೇಷಂಟ್ಸ್ ವೇರ್ ಮೋರ್ ಪಾಸಿಟಿವ್. ಅಂತಂದರೆ ಯೂಶಲಾಗಿ ಸರ್ಜರಿ ಆದಮೇಲೆ ನೋವು ಇರುತ್ತೆ, ಡಿಪ್ರೆಷನ್ಗೆ ಹೋಗಿರ್ತಾರೆ, ಊಟ ಫುಲ್ ಪ್ರಮಾಣದಲ್ಲಿ ತೊಗೊಂಡಿರಲ್ಲ, ವೀಕ್ನೆಸ್ ಇರುತ್ತೆ. ಆ ಥರ ಇರಲಿಲ್ಲ. ದೇ ಆರ್ ಆಲ್ ಚಿಯರ್ಫುಲ್, ಹ್ಯಾಪಿ. ಆಮೇಲೆ ಆ ಸರ್ಜರಿನ ದೇ ಟುಕ್ ಇಟ್ ಇನ್ ಅ ಸ್ಪೋರ್ಟಿವ್ ವೇ. ಅರ್ಥ ಅದೊಂದು ಡಿಫ್ರೆನ್ಸ್ ನಾನು ನೋಡಿದೆ. ಬಟ್ ಇದಕ್ಕೆ ಏನು ಅಂತಂದರೆ ಪ್ರಾಪರಾಗಿ ರಿಸರ್ಚ್ ಮಾಡಾದ್ಮೇಲೆ ಇದನ್ನು ಹೇಳ್ಬೋದು. ಬಟ್ ದೇರ್ ಇಸ್ ಒನ್ ಡೈಮೆನ್ಷನ್ ಫಾರ್ ಇಟ್ ಅಂತ ನಾನು ಹೇಳ್ಬೋದು. ಸರ್, ಈ ಸಮಯದಲ್ಲಿ ನಾನೇನು ಹೇಳ್ತೀನಿ, ನಾವು ಸಾಯಿಗಂಗಾದಲ್ಲಿ ಒಂದು ಪ್ರೋಟೋಕಾಲ್ಸ್ ಹಾಕ್ಕೊಂಡು, ಸೊ ಹೇಗೆ ನಾವು ಥೀಸಿಸ್ ಮಾಡ್ಬೇಕಾದ್ರೆ ಒಂದು URS ಎಷ್ಟು ಕ್ಲಿಯರ್ ಆಯಿತು, ESWLಗೆ ಸ್ಟೋನ್ ಎಷ್ಟು ಕ್ಲಿಯರ್ ಆಯಿತು, ಸ್ಟೋನ್ಸ್ ಯಾವುದ್ರಲ್ಲಿ ಕ್ಲಿಯರ್ ಆಗ್ತವೆ, ಈ ಥರ ಒಂದು ಈ ಟೆಕ್ನಿಕಲ್ಲಿ ಸ್ಟೋನ್ ಕ್ಲಿಯರೆನ್ಸ್ ಇಷ್ಟಿದೆ, ಈ ಸ್ಟೋನ್. ಸೊ ಈ ಥರ ನಾವು ವಿತ್ ಇದು ಸ್ಪಿರಿಚುವಲ್ ಹೀಲಿಂಗ್ ಕೊಡದೆ ನಾವೊಂದು ಕನ್ಸಲ್ಟ್ ತೊಗೊಂಡು ಒಂದು ಪ್ರೊಫಾರ್ಮ ಮಾಡಿ ಇದ್ರ ಬಗ್ಗೆ ಒಂದು ಲಾಂಗ್ ಟರ್ಮ್, ಕನಿಷ್ಠ ಒಂದು 5-6 ವರ್ಷದ ಒಂದು ಪ್ರಯತ್ನನ ಮಾಡ್ಬೋದಲ್ವೇ? 100 ಅಲ್ಲ, 200% ಮಾಡ್ಬೋದು. ಆದರೆ ಇವತ್ತಿನ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಫಸ್ಟು ಅದಕ್ಕೊಂದು ಎಥಿಕಲ್ ಕಮಿಟಿ ಕ್ಲಿಯರೆನ್ಸ್ ತೊಗೋಬೇಕು. ಅರ್ಥ ಆಯ್ತಾ? ಅದಕ್ಕೊಂದು ಪ್ರೋಟೋಕಾಲ್ ಹಾಕೋಬೇಕು. ಆಮೇಲೆ ನಾನು ಮುಂಚೆನೇ ಹೇಳಿದಾಗ, ನಾನು ಲಿವರ್ ಸರ್ಜನ್, ನನಗೆ ಕಣ್ಣು ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಒಂದು ಮೆಲ್ಚಿಜೆಡಕ್ ಟೆಕ್ನಿಕ್ಕಿಗೆ ಅದಕ್ಕೆ ಅದೊಂದು ಲಿಮಿಟೇಷನ್ಸ್ ಇರುತ್ತೆ. ನಾವು ಬೆಳಗ್ಗೆ ಎದ್ಬಿಟ್ಟು ಮೌಂಟ್ ಎವರೆಸ್ಟ್ ಹತ್ತಕ್ಕಾಗಲ್ಲ ಅಲ್ವಾ? ಇವತ್ತು ನಾವು ಎಲ್ಲಿದ್ದೀವಿ? ನಾವು G0 ಅಲ್ಲಿದ್ದೀವಿ. ನಾವು ಆಯ್ತು, ಅತ್ತ ಕನಸು ಕಾಣ್ಬೋದು, ಅತ್ತ ಆಲೋಚನೆ ಬರ್ಬೋದು. ಪ್ರಾಕ್ಟಿಕಲಿ ಇಟ್ ವಿಲ್ ಟೇಕ್ ಇಯರ್ಸ್. ಅದಕ್ಕೆ ಪ್ರಾಪರ್ ಅಕ್ಲಮಟೈಸೇಷನ್ ಮಾಡಬೇಕು, ಹಂತವಾಗಿ ಹೋಗ್ಬೇಕು ಅಲ್ವಾ? ಅದೇ ಥರ ಇದೂ ಅಷ್ಟೇ. ನಾನು ಬೆಳಗ್ಗೆ ಎದ್ಬಿಡ್ತೀನಿ, ನಾನು ಸ್ಪಿರಿಚುವಲ್ ಹೀಲಿಂಗ್ ಮಾಡ್ಬಿಡ್ತೀನಿ, ನಾನು ಕಾಕಿ ಬಟ್ಟೆ ಹಾಕ್ಬಿಟ್ಟು ಎಲ್ಲ ಮಾಡ್ಬಿಡ್ತೀನಿ ಅಲ್ಲ. ಫಸ್ಟ್ ಸ್ಟೆಪ್ಪೇ ಯಾವ ಪೇಷಂಟ್ಸ್ನ ತೊಗೊಳ್ತೀರಾ, ಆಮೇಲೆ ನಮ್ಮ ಲಾನ ಕೈಯಲ್ಲಿ ಇಟ್ಕೋಬೇಕು. ಫಸ್ಟ್ ಎಥಿಕಲ್ ಕ್ಲಿಯರೆನ್ಸ್ಗಳು ತೊಗೊಂಡು ಅವ್ರನ್ನೆಲ್ಲ ಒಪ್ಪಿಸಿ ಅದಕ್ಕೊಂದು ಎವಿಡೆನ್ಸ್ಗಳು ಕೊಟ್ಟು ಮಾಡಿದ್ದಾರೆ. UK ನರ್ಸ್ಗಳನ್ನ 20-30 ಜನ ನರ್ಸ್ನ ಸ್ಪಿರಿಚುವಲ್ ಹೀಲಿಂಗ್ನ ಟ್ರೈನ್ ಮಾಡಿಬಿಟ್ಟು ಅವ್ರನ್ನ ವಾರ್ಡ್ಗಳಿಗೆ ಬಿಟ್ಬಿಟ್ಟು
ಎಥಿಕಲ್ ಕಮಿಟಿಯಲ್ಲಿ ಮಾಡಿ ದೇವ್ರಿಗೆ ಪಾಸಿಟಿವ್ ರಿಸಲ್ಟ್ಸ್. ಅರ್ಥ ಆಯ್ತಾ? ಈಗ ಆಮೇಲೆ ಕೆಲವೆಲ್ಲ ಅದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ಗೊತ್ತಾಗಿದೆ ಅವಾಗ ಕೆಲವು ರಿಸರ್ಚ್ಗಳಲ್ಲಿ. ಈಗ ಇದನ್ನು ನಾನು ಹೇಳಬೇಕಿತ್ತು, ಹುಣ್ಮೆ ಆದಾಗ ಸೀಸರ್ಸ್ ಎಫೆಕ್ಟ್ಗಳು ಜಾಸ್ತಿ ಆಗಿದ್ವು, ಆ ಥರದ್ದು ಏನೇನೋ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ. ಅವ್ರು ಮಾಡಿರ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು? ನಾವು ಮಾಡಬೇಕು, ಸಣ್ಣದಾಗಿ ಮಾಡಬೇಕು. 20 ಪೇಷಂಟ್ಸು ಟ್ರೀಟ್ಮೆಂಟ್, ಮೇನ್ ಸ್ಟ್ರೀಮ್ ಆಫ್ ಟ್ರೀಟ್ಮೆಂಟ್ ಎಲ್ಲೂ ನಿಲ್ಲಿಸಬಾರ್ದು, ಅದು ತಪ್ಪದು. ಮೇನ್ ಸ್ಟ್ರೀಮ್ ಆಫ್ ಟ್ರೀಟ್ಮೆಂಟು ಇಟ್ಕೊಂಡ್ಬಿಟ್ಟು ಅದಕ್ಕೆ ಅಡ್ಜುವೆಂಟಾಗಿ ಫಸ್ಟ್ ಮಾಡಬೇಕು. ಅದಾದಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿ ನಮ್ಮಲ್ಲಿ ತಿಳುವಳಿಕೆ ಬಂದು ಇದಕ್ಕೆ ಯಾವುದೂ ಕೋರ್ಸ್ ಇಲ್ಲ. ನಾನು ಈ ಕೋರ್ಸ್ ಮಾಡ್ಕೊಂಡು ಬಂದೆ, ಐ ಆಮ್ ಕ್ವಾಲಿಫೈಡ್ ಟು ಡೂ ಅನ್ನೋದು ಯಾವ ಕೋರ್ಸ್ ಇಲ್ಲ. ಇಟ್ಸ್ ಎ ವೆರಿ ಇನ್ಫ್ಯಾಂಟ್ ಸ್ಟೇಜ್ ಇದು. ರಿಸರ್ಚ್ ಮಾಡಿಕೊಂಡು ಹಂತವಾಗಿ ಇದನ್ನು ಮೇಲೆ ತರಬೇಕು, ಬಿಟ್ಟರೆ ಒಂದೇ ದಿನದಲ್ಲಿ ಇದು ಮಾಡೋಕ್ಕಾಗಲ್ಲ. ಬಟ್ ಕನಸಂತೂ ಕಾಣ್ಬೋದು, ಅಲ್ಲಿ ತನಕ ಹತ್ತೀವಿ ಅಂತ ಅನ್ಕೋಬೋದು. ಈ ನಮ್ಮ ಮನೆಗಳಲ್ಲೇ ಎಕ್ಸಾಂಪಲ್ ನಮ್ಮ ತಾಯಿ ಇರ್ತಾರೆ ಅಂತ ತಿಳ್ಕೊಳ್ಳಿ, ಒಂದು ಮಗು ಹತ್ರ ಆ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಒಂದಿಷ್ಟು ಕಣ್ಣೆಸ್ರು ಅಂತ ಹಾಕ್ತಾರೆ, ಒಂದು ಕಡ್ಡಿ ಮಾಡಿ ಕಣ್ಣೆಸ್ರು ಅಂತ ಹಾಕ್ತಾರೆ. ಅವ್ರ ಮನೆ ಒಂದಿಷ್ಟು ಕ್ಲಿಯರೆನ್ಸ್ ಅನ್ಸುತ್ತೆ, ಆ ಮಗು ಅಳ್ತಿರೋ ನಿಲ್ಸಿರುತ್ತೆ. ಆ ಥರ ನೀವು ಹೇಳ್ತಿರೋದಕ್ಕೂ ನಾನು 100% ಇದೆ. ಅದಕ್ಕೆ ಈ ನೆಗೆಟಿವ್ ಎಫೆಕ್ಟು ಅದೆಲ್ಲದನ್ನು ತೆಗಿಯೋಂಥ ಆಯಾಮ ಇವತ್ತು ನಾವು ಅಲೋಪತಿ ಬಿಟ್ಟು ಹೊರಗಡೆ ಯೋಚನೆ ಮಾಡಬೇಕು. ವಿ ಶುಡ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಅವಾಗಷ್ಟೇ ನಮಗೆ ಐಡಿಯಾಸ್ ಕೊಡ್ಬೇಕು. ಹೌದು, ದೃಷ್ಟಿ ತೆಗೆಯೋದು ಎಲ್ಲ ತಕ್ಕ ಮಟ್ಟಿಗೆ ಎಫೆಕ್ಟ್ಗಳು ಇರುತ್ತೆ. ಅಂದರೆ ನಮಗೇನು ಅಪೆಂಡಿಕ್ಸ್ ಆಗಿದೆ, ಆ ಹೊಟ್ಟೆ ನಾವು ಹೋಗ್ಬಿಟ್ಟು ಇದನ್ನು ಚುಚ್ಚಿಸ್ತೀನಿ, ತಪ್ಪದು, ರಾಂಗ್. ವಾಟ್ ಎವರ್ ಈಸ್ ದಿ ಎಸ್ಟಾಬ್ಲಿಷ್ಡ್ ಟ್ರೀಟ್ಮೆಂಟ್ ಆಫ್ ಮೆಡಿಸಿನ್ ಅದನ್ನು ಕೊಡಿ ಫಸ್ಟ್. ನೀವು ಅರ್ಜೆಂಟಾಗಿ ಇದನ್ನು ಟ್ರೈ ಮಾಡಿ. ಪ್ರಾಬ್ಲಿ 100 ವರ್ಷ ಆದಮೇಲೆ ಅಪೆಂಡಿಕ್ಸ್ಗೂ ಸ್ಪಿರಿಚುವಲ್ ಹೀಲಿಂಗ್ ಬರುತ್ತೆ. ವೇಟ್ ಫಾರ್ ಇಟ್. ಯಾವ್ದಾರ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ತೀವಿ ನಾವು, ಯಾರೋ ಒಂದು ಒಳ್ಳೆ ಕೆಲಸಕ್ಕೆ ಒಂದು ವೆಹಿಕಲ್ ತಗೊಂಡ್ಬರಬೇಕು ಏನಕ್ಕೆ ಹೋಗ್ತೀವಿ, ನಾವು ದೇವ್ರ ಕೈ ಮುಗಿದೇ ಹೋಗ್ತೀವಿ. ಏನೇ ನಾವು ಸೈನ್ಸ್ ನಂಬಿದ್ರು ಸಹ ದೇವ್ರ ಕೈ ಮುಗಿದೇ ಹೋಗ್ತೀವಿ. ಯಾವ್ದಾರ ಒಂದು ಸಂದರ್ಭಕ್ಕೆ ದೇವ್ರು ಒಳ್ಳೇದು ಮಾಡಪ್ಪ ಅಂತೀವಿ. ಹಂಗಾಗಿ ನಾನು ಈ ದೃಷ್ಟಿದ್ದು ಹೇಳಿದ್ನಲ್ಲ, ಇದೆಲ್ಲ ನೋಡ್ಕೊಂಡ್ರೆ ನಾವು ಅದ್ರ ಜೊತೆಲೇ ಹೋಗ್ತಾ ಇದ್ವಿ, ಆಧ್ಯಾತ್ಮ ಜೊತೆಲೇ ಹೋಗ್ತಾ ಇದ್ವಿ. ಏನು ಅಂದರೆ ಅಲೋಪತಿನೇ ದೇವರು ಥರದ್ರೂ ಹೋಗ್ತಾ ಇದ್ವಿ. ಆಯುರ್ವೇದ ನಮ್ಮ ಕೈ ಸಿಗ್ತಾ ಇಲ್ಲ. ಆಯುರ್ವೇದ ಏನೋ ಒಂದು ಸಣ್ಣ ಒಂದು ಆಯಿತು, ಆಯುರ್ವೇದ ಕೈ ಸಿಗ್ತಲ್ಲ, ಅರ್ಜೆಂಟಾಗಿ ಅಲೋಪತಿ ಸಿಗ್ತೈತೆ ಮೆಡಿಷನ್ನು. ಹಂಗಾಗಿ ಅದರಿಂದ ಹೋಗ್ತಾ ಇದ್ದೀವಿ. ಆಮೇಲೆ ಸರ್, ಈಗ ಮನೇಲಿ ನೋಡಿ ಮಕ್ಕಳು, ನೀವು ಹೇಳ್ದಂಗೆ ಸುಬ್ಬಣ್ಣ ಹೇಳ್ದಂಗೆ ಕಣ್ಣೆಸ್ರಾಗ್ಬಿಟ್ಟಿದೆ ಅನ್ನೋದಕ್ಕೆ ಹಂಚಿ ಕಟ್ಟಿ ಪರ್ಕೆ ತಗೊಂಬಿಟ್ಟು ಚೂರಿಗೆ ನೀವುಳಿಸ್ಬಿಟ್ಟು ಏನು ಮಾಡ್ತೀವಿ, ಮೂಲಿಗೆ ಇಟ್ಬಿಡ್ತೀವಿ. ಅದು ಚೆನ್ನಾಗಿ ಸೌಂಡ್ ಬಂದ್ಬಿಟ್ರೆ ಚೆನ್ನಾಗಿ ನೋಡಪ್ಪ ಕಣ್ಣೆಸ್ರಾಗಿದೆ, ಹೊರಗೆಲ್ಲ ಓಡಾಡ್ಬೇಡ ನೀನು, ಬಾಯಿಲಿ ಅಂದ್ಬಿಟ್ಟು ಕೈಗೊಂದು ಕರೆದಾರ ಹಾಕ್ಬಿಟ್ಟು ಇಲ್ಲ ಕಾಲ್ಗೊಂದು ಕರೆದಾರ ಹಾಕ್ಬಿಡ್ತಾರೆ. ಆ ಥರ ಇದೆ. ಆವಾಗ ಏನೋ ಒಂದು ಸಮಾಧಾನ, ಕ್ಯೂರ್ ಆಯ್ತಾ, ಮಾನಸಿಕ ನೆಮ್ಮದಿ. ಹೌದು, ನೀವು ಹೇಳ್ತಿರೋದೆಲ್ಲ ಒಪ್ಕೊಳ್ತೀನಿ. ಇವತ್ತಿನ ದಿನಕ್ಕೆ ಏನು ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಮಾಡಿ, ರಿಸರ್ಚ್ ಮಾಡಿ, ಒಬ್ಬ ಇರಬೇಕು. ಹೌದು, ಇದ್ರ ಬಗ್ಗೆನೇ ಅವನು ಕುತ್ಕೋಬೇಕು, ಅಧ್ಯಯನ ಮಾಡಬೇಕು, ಒಂದು PhD ಮಾಡಬೇಕು, ಒಂದು ರಿಸರ್ಚ್ ಮಾಡಬೇಕು. 10 ವರ್ಷ ರಿಸರ್ಚ್ ಆದಮೇಲೆ ನಾವು ಕರೆಕ್ಟಾಗಿ ಒಂದು ಪ್ರೋಟೋಕಾಲಲ್ಲಿ ಎವಿಡೆನ್ಸ್ ಕೊಡಬೇಕು. ಅವಾಗ ನಂಬ್ತಾರೆ ಜನ. ಇದೆಲ್ಲ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾವು ಮಾಡ್ತಿದ್ದೀವಿ. ಏನು ಮಾಡ್ತಿದ್ದೀವಿ, ಯಾವ ಕಾಯಿಲೆಗೆ ಮಾಡಬೇಕು ಮಾಡ್ತಿದ್ವಿ, ಯಾವ ಕಾಯಿಲೆಗೆ ಮಾಡಬಾರ್ದು ಅದಕ್ಕೂ ಮಾಡ್ಬಿಡ್ತೀವಿ. ಸತ್ಯ. ಅಲ್ವಾ? ಹೊಟ್ಟೆ ನೋವು ಮಾತ್ರ ತಲೆನೋವು ನುಂಗಿದ್ರೆ ಸರಿಯಾಗತ್ತೆ? ಆಗಲ್ಲ. ದೃಷ್ಟಿಗೆ ದೃಷ್ಟಿ ತೆಗೀರಿ, ಅಪೆಂಡಿಕ್ಸ್ಗೆ ಅಪೆಂಡಿಕ್ಸ್ ಆಪರೇಷನ್ ಮಾಡಿ, ಕಾಲು ಹುಡುಕಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿ. ಎಲ್ಲದಕ್ಕೂ ದೃಷ್ಟಿ ತೆಗಿಯೋಕ್ಕಾಗಲ್ವೇ? ಫಸ್ಟ್ ಪೇಷಂಟ್ ಸೆಲೆಕ್ಷನ್ ಮಾಡಿ, ಅದು ಯಾವಾಗ ಬೇಕು ನೀನು ಕರೆಕ್ಟಾಗಿ ಅಧ್ಯಯನ ಮಾಡಿ, ರಿಸರ್ಚ್ ಮಾಡಿ, ಇದು ಕರೆಕ್ಟು, ಇದು ತಪ್ಪು, ಇದು ಸತ್ಯ, ಇದು ಮಿಥ್ಯ, ಇದಕ್ಕೆ ಮಾಡಿ, ಇದಕ್ಕೆ ಮಾಡಬೇಡಿ ಅಂತ ಕರೆಕ್ಟಾಗಿ ಗೊತ್ತಿದ್ದಾಗ ಮಾತ್ರ ಅದು ಪ್ರಾಪರ್ ಸೆಲೆಕ್ಷನ್ ಆಗುತ್ತೆ, ಆ ಟ್ರೀಟ್ಮೆಂಟು ಕರೆಕ್ಟ್ ಆಗುತ್ತೆ. ಸುಬ್ಬಣ್ಣ ಅವರೇ, ಸರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಮಾನಸಿಕ ನೆಮ್ಮದಿಗೆ ಮೀರಿದ್ದು ಅಂತ. ನಾವು ಅದನ್ನ ಮಾನಸಿಕ ನೆಮ್ಮದಿ ಲೆವೆಲ್ಗೆ ತಗೊಂಡ್ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ವಿದ್ಯೆ ಇದಕ್ಕೆ ಇನ್ನೂ ಅದ್ಭುತವಾದ ಶಕ್ತಿಗಳಿದ್ದಾವೆ. ನಾವು ನಮ್ಗೆ ತಿಳಿದ ತಿಳುವಳಿಕೆನಲ್ಲಿ ನಾವು ಮಾನಸಿಕ ನೆಮ್ಮದಿ ಲೆವೆಲ್ಗೆ ತಗೊಂಡ್ಬಂದಿದ್ದೀವಿ. ಇದು ತಿಳುವಳಿಕೆ ಅಲ್ಲ, ತಿಳಿಯಾಗೋಗ್ಬಿಟ್ಟಿದೆ ವಿದ್ಯೆ. ತಿಳಿಯಾಗೋಗ್ಬಿಟ್ಟಿದೆ. ಹಂಗಾಗಿ ಇದನ್ನ ಮತ್ತೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ಬನ್ರಿ. ಯೂತ್ಸ್ಗಳು ಬರಬೇಕು, ಯೋಚನೆ ಮಾಡಬೇಕು, ಅವ್ರಿಗೆ ಎನರ್ಜಿ ಹಾಕಬೇಕು. ಯಾರಾದ್ರೂ ಬೆಳಗ್ಗೆ ಓದೋಗ್ಬಿಟ್ಟು ದೃಷ್ಟಿ ಬಗ್ಗೆ ಅಧ್ಯಯನ ಮಾಡ್ತೀನಿ, PhD ಮಾಡ್ತೀನಿ ಅಂತ ಎಲ್ಲಿ ಮಾಡ್ತಾನೆ ನಾವು? ಇಲ್ಲವೇ ಇಲ್ಲ. ಒಂದು ಯೂನಿವರ್ಸಿಟಿ ಇದೆಯಾ ಅದಕ್ಕೆ ಡಿಗ್ರಿ ಕೊಡೋದಕ್ಕೆ, ಒಬ್ಬ ಪ್ರೊಫೆಸರ್ ಇದನ್ನ ಅದನ್ನ ಸಪೋರ್ಟ್ ಮಾಡೋದಕ್ಕೆ, ಇನ್ನೊಬ್ಬ ಇದನ್ನ ಆಯ್ತು ಬಿಡಿ ನಾಳೆ ಬೆಳಿಗ್ಗೆ ಎಫೆಕ್ಟ್ಸ್ ಅಂಡ್ ಅಡ್ವರ್ಸ್ ಎಫೆಕ್ಟ್ ಆಫ್ ಪ್ಯಾರಾಸಿಟಮಾಲ್ 50 ಜನ ಇದ್ದಾರೆ ಅಲ್ವಾ? ಇದನ್ನ ಹೊರಗಡೆ ಯೋಚನೆ ಮಾಡ್ಬೇಕು. ಐ ಆಮ್ ಟೆಲ್ಲಿಂಗ್, ಥಿಂಕ್ ಔಟ್ ಆಫ್ ದಿ ಬಾಕ್ಸ್, ಪ್ರೂವ್ ಇಟ್ ಇನ್ ದ ಪ್ರಾಪರ್ ವೇ. ಕರೆಕ್ಟಾಗಿ ಪ್ರೂವ್ ಮಾಡಿ, ಅವಾಗಷ್ಟೇ ಸರಿಯಾಗತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸು ಸೆಂಟ್ ಜಾನ್ಸನ್ ನಾನು ಕೆಲಸ ಮಾಡ್ಬೇಕಾದ್ರೆ ಪ್ರತಿ ಪೇಷಂಟ್ ಮುಂದೆನೂ ಈ ಕ್ರಾನಿಕ್ ಡಿಸೀಸಸ್ ಇರ್ತವೆ, ಕ್ಯಾನ್ಸರು,
ಒಂಥರ ಐಲಿಯೈಟಿಸು ಈ ಥರ ಪೇಷಂಟ್ಸ್ ಮುಂದೆ ನನ್ಗಳು ಮತ್ತು ಫಾದರು ಹೋಗಿ ಪ್ರೇ ಮಾಡೋರು. ಸೊ ಅಂದರೆ ಅದರಿಂದನೂ ಅಲ್ಲಿನ ಪೇಷಂಟ್ಗೆ ನಿಜವಾಗ್ಲೂ ಬೆನಿಫಿಟ್ ಆಗ್ತಿತ್ತು. ಆಗತ್ತೆ, ಯಾಕಾಗಲ್ಲ, ಆಗಲೇಬೇಕು. ನಾನು ಹೇಳಿದ್ನಲ್ಲ ಇವತ್ತು ಲೆಟಸ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಫಸ್ಟ್ ಟೈಮ್. ಅರ್ಥ ಇದೆ? ವಿ ಆರ್ ಆಲ್ ಅಲೋಪತಿಕ್ ಡಾಕ್ಟರ್ಸ್, ಐ ಆಮ್ ಸರ್ಜನ್. ಅದಕ್ಕೆ ಏನು ಅಂತಂದರೆ ಹಲವಾರು ನಮ್ಮ ಹಿಂದೂ ಋಷಿ ಮುನಿಗಳ ಜೊತೆ ನಾವು ಮಾತಾಡಿರೋ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರಿಗೆ ಏನು ಹೇಳೋದು ಅಂತಂದರೆ, ಈ ಹಾಸ್ಪಿಟ್ಲಲ್ಲಿ ಏನಾಗತ್ತೆ ಅಂತಂದರೆ ಹಲವಾರು ಜನ ಸತ್ತೋಗ್ತಿರ್ತಾರೆ, ಒಂದು ಬರ್ತ್ ಆಗತ್ತೆ, ಒಂದು ಡೆತ್ ಆಗತ್ತೆ, ಎಲ್ಲ ಆಗುತ್ತೆ. ಅದರಲ್ಲಿ ಏನಾಗುತ್ತೆ, ಎಷ್ಟೊಂದು ನೆಗೆಟಿವ್ ಫೋರ್ಸಸ್ ನಮ್ಮಲ್ಲಿ ಇರ್ತವೆ. ಅರ್ಥಾತ್ ಎಷ್ಟೊಂದು ನೆಗೆಟಿವ್ ಫೋರ್ಸಸ್ ಇರುತ್ತೆ. ಆ ನೆಗೆಟಿವ್ ಫೋರ್ಸಸ್ನ ಕ್ಲೆನ್ಸಿಂಗ್ ಮಾಡೋದೇ. ಈಗ ನೆಲದ ಮೇಲೆ ಕಸ ಬಿತ್ತು, ಗಲೀಜು ಬಿತ್ತು ಅಂದರೆ ಕ್ಲೀನ್ ಮಾಡ್ತೀವಿ ನಾವು, ಪಕ್ಕೆ ತೊಗೊಂಡು ಕ್ಲೀನ್ ಮಾಡ್ತೀವಿ. ಬಟ್ ಹೌ ಡು ಯು ಕ್ಲೀನ್ ದಿಸ್ ನೆಗೆಟಿವ್ ಎಫೆಕ್ಟ್ಸ್? ವಿ ಡೋಂಟ್ ನೋ. ಅದನ್ನ ಮಾಡಕ್ಕೆ ಹೋದ್ರೆ 4 ಜನ ನಗ್ತಾರೆ ನಿನ್ನ ಎದುರುಗಡೆ, ಅಲ್ವೇನ್ರಿ? ಗೋಡೆ ಮೇಲೆ ಗಲೀಜಿದ್ರೆ ಕ್ಲೀನ್ ಮಾಡ್ಬೋದು, ಬಟ್ ಹೌ ಡು ಯು ಕ್ಲೀನ್ ದಿಸ್ ನೆಗೆಟಿವ್ ಎಫೆಕ್ಟ್ಸ್? ಅದನ್ನು ಸೆಂಟ್ ಜಾನ್ಸಲ್ಲಿ ಅದನ್ನ ಮೀರ್ ಥಿಂಕ್ ಮಾಡಿದಾರೆ. ದೇ ಹ್ಯಾವ್ ಥಾಟ್ ಔಟ್ ಆಫ್ ದಿ ಬಾಕ್ಸ್. ಪ್ರೇಯರ್ಸ್ ಮಾಡೋದ್ರಿಂದ ಯು ಗೆಟ್ ಅ ಪಾಸಿಟಿವ್ ವೈಬ್ಸ್ ಅರೌಂಡ್, ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಹೌದು, ನಾವು ಈ ಹಾಸ್ಪಿಟಲ್ ದಿನ ಬೆಳಗ್ಗೆ ಎದ್ದು ಗಾಯತ್ರಿ ಮಂತ್ರ ಹೇಳಿ ಎಲ್ಲ ಪೇಷಂಟ್ಸ್ನು ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಎಬ್ಬಿಸಿ ಅವ್ರಿಗೆಲ್ಲರೂ ಮಂತ್ರ ಉಚ್ಚಾರಣೆ ಮಾಡಿಬಿಟ್ಟು ಒಂದು ಪಾಸಿಟಿವ್ ಲೈಫ್ನ ನಾವು ಇದು ಮಾಡಿದ್ರೆ ಎವ್ರಿಬಡಿ ವಿಲ್ ಬಿ ಹ್ಯಾಪಿ. ನಾನು ಇದನ್ನು ನಿಮಗೆ ನೋಡಿರೋ ಪ್ರಕಾರ ಕೋವಿಡ್ ಪೇಷಂಟ್ಸ್ಗೆ ನಾನು 100 ಚಿಲ್ಲರೆ ಪೇಷಂಟ್ಸ್ನ ನಾನು ಟ್ರೀಟ್ ಮಾಡಿದಾಗ ಒಂದು ಆರ್ಟ್ ಆಫ್ ಲಿವಿಂಗಲ್ಲಿ, ಅಲ್ಲಿ ನಾವು ಯಾವಾಗ ಯೋಗ ಹೇಳ್ಕೊಟ್ಟು ಅವ್ರ ಜೊತೆ ಕೂತ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅವ್ರಿಗೊಂದು ಧೈರ್ಯ ತುಂಬಿ ಅವ್ರ ಕೈಲಿ ಯೋಗ ಮಾಡಿಸಿ, ಅವ್ರ ಕೈಲಿ ಎಕ್ಸಸೈಸ್ ಮಾಡಿಸಿ, ಅವ್ರ ಕೈಲಿ ಪ್ರಾಣಾಯಾಮ ಮಾಡಿಸಿದಾಗ ದೇ ಆರ್ ಮೋರ್ ಹ್ಯಾಪಿಯರ್. ಒನ್ಸ್ ಯುವರ್ ಮೈಂಡ್ ಇಸ್ ಮೋರ್ ಹ್ಯಾಪಿಯರ್, ನಿನ್ನ ಮನಸ್ಸು ತುಂಬ ಖುಷಿಯಾಗಿತ್ತು, ನಿನ್ನ ಮನಸ್ಸು ಆಲೋಚನೆಗಳನ್ನ ತುಂಬ ಕಡಿಮೆ ಇತ್ತು, ನಿನ್ನ ಹೆಲ್ತೂ ಆಟೋಮೆಟಿಕಾಗಿ ಜಾಸ್ತಿ ಚೆನ್ನಾಗಾಗುತ್ತೆ. ಸೊ ದಟ್ ಈಸ್ ದ ಬೇಸಿಸ್. ಬ್ರಿಂಗ್ ಔಟ್ ದ ನೆಗೆಟಿವಿಟಿ, ಬ್ರಿಂಗ್ ಪಾಸಿಟಿವಿಟಿ, ಬೆಟರ್ ಹೀಲಿಂಗ್, ಬೆಟರ್ ಹೆಲ್ತ್. ನಾನು ಯೋಚನೆ ಮಾಡ್ತಿದ್ದೆ, ಆಯುರ್ವೇದ ಸಿಸ್ಟಮಲ್ಲಿನೂ ಸಹಿತ ಸುಶ್ರುತ ಅನ್ನೋರು ಈಸ್ ಅ ಗ್ರೇಟೆಸ್ಟ್ ಸರ್ಜನ್, ದೊಡ್ಡ ಸರ್ಜನ್. ಧನ್ವಂತರಿ ಅನ್ನೋರು ಈ ವಾಸ್ ಅ ಫಿಸಿಷಿಯನ್. ಸೊ ಬೇಸಿಕಲಿ ನಾವು ಎಲ್ಲೋ ಈಗ ನಾವೇ ಆಗಲಿ ಟಾಪ್ ರ್ಯಾಂಕರ್ಸ್ ಬೈ ಚೂಸಿಂಗ್ ಅಲೋಪತಿ. ನಮಗೆ ಗೊತ್ತಿಲ್ಲದೆ ನಮಗೆ ಇಂಡಿಯನ್ ಸಿಸ್ಟಮ್ ನಾವು ಕಳ್ಕೊಂತ ಇದ್ದೀವ, ಅಥವಾ ಆ ಇಂಡಿಯನ್ ಸಿಸ್ಟಮ್ ತಗೊಂಡವರು ಅದ್ರ ಮೇಲೆ ಪೂರ್ತಿ ಕಾನ್ಸಂಟ್ರೇಟ್ ಮಾಡದೆ ಆಲೋಪತಿನ ಬೆರಕೆ ಮಾಡ್ಕೊಳೋದ್ರಿಂದ ಈ ಒಂದು ನಾವು ಒಂದು ಉನ್ನತಿನ ಕಾಣಕ್ಕಾಗ್ತಿಲ್ವಾ? ಈಗ ನಾನು ಚಿಕ್ಕನಹಳ್ಳಿಯಿಂದ ತುಮಕೂರಿಗೆ ಹೋಗ್ಬೇಕು. ಏನಿದ್ರಲ್ಲಿ ಹೋಗ್ತೀರಾ? ಬೆಸ್ಟ್ ವೇ ಆಫ್ ಟ್ರಾನ್ಸ್ಪೋರ್ಟ್, ಒಂದೊಳ್ಳೆ ಕಾರು, ಇನೋವಾ ಇದ್ರು ಚಂದ, ಬೆನ್ಸ್ ಇದ್ರೆ ಸೂಪರ್. ಅದು ಬಿಟ್ಬಿಟ್ಟು ನಾನು ಸೈಕಲಲ್ಲಿ ಹೋಗೋಕ್ಕಾಗುತ್ತಾ? ಅಷ್ಟೇ. ಸ್ಕೂಟ್ರಲ್ಲಿ ಹೋಗೋದು ಕಷ್ಟ, ನಡ್ಕೊಂಡು ಹೋಗೋದು ಇನ್ನೂ ಕಷ್ಟ. ಅದೇ ಥರ ಡೆವಲಪ್ ಆಗಬೇಕು. ಆ ವಿದ್ಯೆ ಎಷ್ಟು ಮಟ್ಟಿಗೆ ನಾವು ಎನ್ಕರೇಜ್ ಮಾಡಿ ಡೆವಲಪ್ ಮಾಡಬೇಕು ಅಂತಂದರೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇಲ್ಲಿಗೆ ಬರಬೇಕು. ಸೋಷಿಯಾಲಜಿ ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಆಯುರ್ವೇದ ಥರನೇ ಚೈನೀಸ್ ಹರ್ಬ್ಸ್ ಇದೆ. ಚೈನಾಗೆ ಹೋದರೆ ಒಂದು ಆಲೋಪತಿ ಸ್ಟೋರ್ ಇರುತ್ತೆ, ಒಂದು ಚೈನೀಸ್ ಸ್ಟೋರ್ ಇರುತ್ತೆ, ಎಕ್ಸ್ಕ್ಲೂಸಿವ್ ಮೆಡಿಸಿನ್ಸ್. ಚೈನೀಸ್ ಡಾಕ್ಟರ್ ಇರ್ತಾನೆ, ಚೈನೀಸ್ ಸರ್ಜನ್ ಇರ್ತಾನೆ. ನನಗೆ ಐ ವಾಟ್ ಮೈ ಓನ್ ಡೌಟ್ಸ್, ಫ್ಯಾನ್ಸಿ ಡೌಟ್ಸ್. ಏನು ಅಂತಂದರೆ ಇವತ್ತಿಗೂ ಕೋವಿಡ್ ಅವರು ಪ್ರಾಪರಾಗಿ ಕಂಟ್ರೋಲ್ ಮಾಡಿರೋದು ಚೈನೀಸ್ ಹರ್ಬ್ಸ್ ಆ್ಯಂಡ್ ಮೆಡಿಸಿನ್ಸಲ್ಲೇ. ನನ್ನ ಒಂದು ಡೌಟ್ ಇದು, ಹಲವಾರು ಜನಕ್ಕೂ ಇರ್ಬೋದು ಡೌಟ್ ಅದು. ಅರ್ಥ ಆಯ್ತಾ? ಯಾವ ಚೈನೀಸ್ ಹರ್ಬ್ಸ್ ಆ್ಯಂಡ್ ಮೆಡಿಸಿನ್ಸ್ ಒಳ್ಳೇದು ಏನೋ ತೊಗೊಂಡು ಏನೋ ಮಾಡ್ಕೊಂಡಿದ್ದಾರೆ ಅವರು. ಅವ್ರಿಗೆ ಗೊತ್ತಲ್ಲ, ದೇ ಆರ್ ವೆರಿ ಸೀಕ್ರೆಟಿವ್. ಅವ್ರು ಯಾವುದೇ ನಿಜ ಹೇಳಲ್ಲ, ಎಲ್ಲ ಹೇಳೋದೇ ಸುಳ್ಳು. ಅವರು ನಿಜ ಅನಿಸ್ತದೆ ನನಗೆ. ಹಂಗೆ ಇದರಲ್ಲೂ ಇದೆ, ಇದನ್ನು ಹುಡುಕಿಲ್ಲ, ಮೇನ್ ಸ್ಟ್ರೀಮಿಗೆ ಬಂದಿಲ್ಲ, ಬೆಳೆದಿಲ್ಲ, ಅದಾಗಿಲ್ಲ. ಇಲ್ಲ, ಈಗ ಆಯುರ್ವೇದಿಕದಿಂದ ಈಗ ಮನೆ ಕಷಾಯಗಳು ಕುಡಿದು, ಬಿಸಿನೀರು ಮತ್ತು ಕಷಾಯಗಳು ಕುಡಿದು ಎಷ್ಟು ರೋಗ ನಿರೋಧಕ ಶಕ್ತಿನ ವೃದ್ಧಿ ಮಾಡ್ಕೊಂಡಿದ್ದಾರೆ ಈಗ ನಮ್ಮ ದೇಶದಲ್ಲೂ ಕೂಡ, ನಮ್ಮ ಕರ್ನಾಟಕದಲ್ಲೂ ಕೂಡ. ಒಂದು ತಿಂಗಳಿಂದ ವಾಟ್ಸಪ್ಪಲ್ಲಿ ಒಂದು 50 ಕಷಾಯನ ನೋಡ್ಬಿಟ್ಟಿದ್ವಿ ನಾವು. 50 ಜನ 50 ಕಷಾಯ ನೋಡಿ ಆ ಕಷಾಯನೇ ಕಷಾಯ ಮಾಡಿಟ್ಬಿಟ್ಟು ಅಲ್ಲ. ಈಗ ಅದೇ ಥರ ನೀವು ಹೋಗಿ ಆಲೋಪತಿ ಕೇಳಿ ಅವ್ರು ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಪ್ಯಾರಾಸಿಟಮಾಲ್ ನೋವಿಗೆ ತಗೊಳ್ಳಿ, ಜ್ವರ ಬಂದಾಗ ತಗೊಳ್ಳಿ. ನೆಕ್ಸ್ಟ್ ಕೋವಿಡ್ ಟ್ರೀಟ್ಮೆಂಟ್, ಸಿಂಪ್ಟಮ್ಯಾಟಿಕ್ ಇಷ್ಟೇ ಟ್ರೀಟ್ಮೆಂಟ್, ಸಿಂಪ್ಟಮ್ಯಾಟಿಕ್ ಇಷ್ಟೇ ಟ್ರೀಟ್ಮೆಂಟ್, ಸಿವಿಯರ್ಗೆ ಇಷ್ಟೇ ಟ್ರೀಟ್ಮೆಂಟ್. ಆ ಥರ ಇಲ್ಲಿ ಡಿಫೈನ್ ಮಾಡೋಕೆ ಆಗ್ತಿಲ್ಲ ನಾವು. ಅಲ್ಲಿ ರೋಡಲ್ಲಿ ಓಡಾಡೋನು ಒಂದು ಕಷಾಯ ಹೇಳಕ್ಕೆ ಶುರು ಮಾಡೋದು ತಪ್ಪದು. ಆಮೇಲೆ ಏನಾಗಿದೆ,
ಪರಿಪಕ್ವವಾಗಿ ಮಾಡ್ರಂತ ಈಗ ಕೆಲವು ಮೆಡಿಕಲ್ ಕಾಲೇಜ್ಗಳವರು ಎಷ್ಟೋ ಪ್ರೂವ್ಡ್ ಕಷಾಯಗಳನ್ನ ಅವ್ರು ಹೇಳಕ್ಕಾಗ್ತಿಲ್ಲ ಅವ್ರಿಗೊಂದು ವೇದಿಕೆ ಇಲ್ಲ, ಅವ್ರಿಗೊಂದು ಪೇಷನ್ಸ್ ಇಲ್ಲ, ನಂಬಿ ಪೇಷಂಟ್ ಅವ್ರ ಹತ್ರ ಹೋಗ್ತಿಲ್ಲ. ಎಲ್ಲ ಕುತ್ಕೊಂಡು ಆಲೋಪತಿನ ಬೈತಾರೆ, ಅವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ಅದು ಸರಿ ಇಲ್ಲ, ಹೆಚ್ಚು ಕಡಿಮೆ ಅಂದ್ರೆ ಫಸ್ಟ್ ಆಲೋಪತಿಗೆ ಬರ್ತಾರೆ. ಇಟ್ ಹಸ್ ಬಿಕಮ್ ಅ ಫ್ಯಾನ್ಸಿ, ಬೈಯೋದೇ ಒಂದು ಫ್ಯಾನ್ಸಿ. ಆ ಥರ ಆಯುರ್ವೇದದಲ್ಲಿ ಕಷಾಯಗಳು ಇದ್ದಾವೆ. ಯಾವ ಕಷಾಯ ಕರೆಕ್ಟು, ಅದಕ್ಕೊಂದು ಪ್ರೂವ್ ಇದೆಯಾ, ಅದಕ್ಕೊಂದು ನಾಲೆಡ್ಜ್ ಇದೆಯಾ, ಅದು ಎಷ್ಟು ಮಟ್ಟಿಗೆ ಏನು ಕಾನ್ಸೆಪ್ಟ್ ಯಾರಿಗೂ ಗೊತ್ತಿಲ್ಲ. ಹಂಗಾಗಿ ಇದನ್ನು ನಾವು ತಗೊಳಕ್ಕಾಗ್ತಿಲ್ಲ, ಅಷ್ಟೇ ಆಗಿರೋದು. ಸೊ ಒಂದಷ್ಟು ಕುಡಿತಾ ಇದಾರಲ್ಲ, ಅದು ಕ್ಯೂರಬಲ್ ತಾನೆ? ಕ್ಯೂರಬಲ್ ಅಲ್ಲ, ಇನ್ ಜನರಲ್ಲು ಇಮ್ಯುನಿಟಿನ ಹೆಚ್ಚತ್ತೆ ಅನ್ನೋದು ನನಗೆ ಹೇಳ್ಬೋದು. ಅಷ್ಟೇ ಇಮ್ಯುನಿಟಿ ಹೆಚ್ಚಿಗೆ ಸಾಕು. ಹೌದು. ಆಮೇಲೆ ರೋಗ ಬಂದಂತ ಸಂದರ್ಭದಲ್ಲಿ ನಾವು ಅಲೋಪತಿಗೆ ಹೋಗೋಣ. ಈಗ ನಮ್ಮ ಹೌದು ನಾವು ಆ ಥರ ಹೇಳ್ತಾರೆ. ಡೆಫಿನೆಟ್ಲಿ ಮಾಡಿ ಸರ್, ಈ ಒಂದು ತಾರ್ಕಿಕ ವೇದಿಕೆ ಸಂವಾದದಲ್ಲಿ ಆಧ್ಯಾತ್ಮ ಮತ್ತು ಆರೋಗ್ಯ ಈ ಒಂದು ವಿಚಾರ ಸರಣಿನಲ್ಲಿ ನಾವು ಇಷ್ಟೊತ್ತು ಎಷ್ಟೊಂದು ವಾದಗಳ ಮಂಡನೆ ಆಯಿತು, ಒಂದು ಇದಕ್ಕೊಂದು ತಾರ್ಕಿಕ ಅಂತ್ಯ, ಒಂದು ಕನ್ಕ್ಲೂಷನ್, ಅಥವಾ ಏನು ನೀವು ಕಡೆಯದಾಗಿ ನೀವು ಒಂದಿಷ್ಟು ಪಾಯಿಂಟ್ಸ್ನ ನೋಡುಗರಿಗೆ ತಲುಪಿಸಲಿಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಅದು ಏನು ಅಂತಂದರೆ, ಮೊದಲನೇದಾಗಿ ಯಾವ ಸಿಸ್ಟಮ್ ಆಫ್ ನಾಲೆಡ್ಜ್ನ ಬೈಬೇಡಿ ಅಂತಂದರೆ, ಆಯುರ್ವೇದ ಬೈಬೇಡಿ, ಅಸ್ಟ್ರಾಲಜಿನ ಬೈಬೇಡಿ, ಜೆಮಾಲಜಿನ ಬೈಬೇಡಿ, ವಾಸ್ತುನ ಬೈಬೇಡಿ. ಅದಕ್ಕೆ ಆದಂಥ ಒಂದು ಮಹತ್ವವಿದೆ. ಯಾರ್ಯಾರನ್ನೋ ಹೋಗಿ ಕೇಳಕ್ಕೆ ಹೋಗ್ಬೇಡಿ. ಯಾರು ತುಂಬ ವಿದ್ಯಾವಂತರಿದ್ದಾರೋ, ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡಿರೋ ಅಂಥದ್ದಿದ್ರು ಅವ್ರು ಸಿಗೋದು ತುಂಬ ಕಷ್ಟ ನಿಮಗೆ. ಆದಷ್ಟು ಅಂಥವ್ರ ಹತ್ರ ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮ ಇದನ್ನು ಕರೆಕ್ಟಾಗಿರೋ ಸೂಕ್ತವಾದ ರೀತಿಯಲ್ಲಿ ತಗೊಳ್ಳಿ. ಈಗ ಆಲೋಪತಿಯಲ್ಲೂ 100% ಎಲ್ಲ ಕಾಯಿಲೆಗೂ ಕ್ಯೂರ್ ಇಲ್ಲ, 60%, 70% ಕ್ಯೂರ್ ಮಾಡ್ಬೋದು ಕೆಲವು ಕಾಯಿಲೆಗಳು ಅಲ್ವಾ. ಅದೇ ರೀತಿ ಈ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಏನೇನಿದೆಯೋ ಅದರಲ್ಲೂ 100% ಕ್ಯೂರ್ ಇಲ್ಲ. ಅದರಲ್ಲಿ ಇವತ್ತಿನ ದಿನಕ್ಕೆ 20 to 30% ಅಷ್ಟೇ ಇದೆ ಅಲ್ವಾ. 20 to 30% ಅಷ್ಟೇ ಇದೆ. ಇವತ್ತಿನ ದಿನ ಫ್ಯೂಚರ್ ಇಸ್ ಹೋಲಿಸ್ಟಿಕ್ ಮೆಡಿಸನ್ ಅಂತಂದರೆ, ಹೋಲಿಸ್ಟಿಕ್ ಮೆಡಿಸಿನ್ ಬಗ್ಗೆ ಮುಂದಿನ ರಿಸರ್ಚ್ ಇರೋದು. ಅಲ್ಲಿಗೆ ಬರೋ ತನಕ ಕಾಯಿಲೆ ಸಮಾಧಾನವಾಗಿ ಆಯಿತಾ. ಯಾರನ್ನು ಬೈಬೇಕು ಅಂತಂದರೆ, ಅರ್ಧಂಬರ್ಧ ತಿಳ್ಕೊಂಡು ಸಮಾಜನ ಮಿಸ್ಗೈಡ್ ಮಾಡಿ ಹಣದಾಸೆಗೆ ಆ ವಿದ್ಯೆನ ಉಪಯೋಗಿಸ್ತಿದಾರೋ ಅಂಥವ್ರಿಗೆ ಬೈರಿ. ಬುದ್ಧಿಜೀವಿಗಳು ದಯವಿಟ್ಟು ಇಂಡಿಯನ್ ಸಿಸ್ಟಮ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ನ ಬೈಬೇಡಿ. ಅದಕ್ಕೆ ಆದಂಥ ಒಂದು ಇತಿಹಾಸ ಇದೆ. ಈಗ 7ನೇ ಕ್ಲಾಸ್ ಒಳಗೆ ಬಂದು ಸರ್ಜರಿ ಹೆಂಗೆ ಮಾಡೋದು ನನಗೆ ಹೇಳ್ಕೊಡೋಕ್ಕಾಗತ್ತಾ? ಇಲ್ಲ. ಆ ಥರ ತಪ್ಪುಗಳು ಮಾಡಬೇಡಿ. ಆಲ್ವೇಸ್ ಗಿವ್ ರೆಸ್ಪೆಕ್ಟ್ ಟು ದ ಟ್ರೆಡಿಷ್ನಲ್ ಮೆಡಿಸನ್ಸ್. ಬಟ್ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ತೊಗೊಳ್ಳಿ, ಅಷ್ಟನ್ನೇ ನಾನು ಹೇಳಬೇಕು. ಮುಂದೆ ರಿಸರ್ಚ್ ಆಗುತ್ತೆ, ಈ ಥರದ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸನ್ಸು ಡೆವಲಪ್ ಆಗಿ ಮೇನ್ ಸ್ಟ್ರೀಮಿಗೆ ಬರುತ್ತೆ. ಅಲ್ಲಿ ತನಕ ತಾಳ್ಮೆಯಿಂದ ಇರಿ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ಇವತ್ತಿಗೂ ಸಹ ನಿಮ್ಮ ಕಾಯಿಲೆ ಇತ್ತು ಅಂತಂದರೆ ಫಾರ್ಮೋಸ್ಟ್ ಆ್ಯಂಡ್ ಇಮಿಡಿಯೇಟ್ ಕ್ಯೂರ್ ಇಸ್ ಅಲೋಪತಿ ಅಂತ ಹೇಳಿ. ಇಂದಿನ ಸಂವಾದ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ಮಂಡಿಸಿದಂಥ ತಜ್ಞರಾದ ಡಾಕ್ಟರ್ ಸುಶ್ರುತ್ ಅವ್ರಿಗೆ ನಾವು ನಮ್ಮ ಒಂದು ವೇದಿಕೆಯಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಸತತವಾಗಿ ಈ ಕಾರ್ಯಕ್ರಮಕ್ಕೆ ಗೊತ್ತಿಲ್ಲದೇನೋ ಒಂದು ಪುಷ್ ಕೊಟ್ಕೊಂಡು ಬಂದಂಥವರು, ಈ ಒಂದು ಪೋಸ್ಟರ್ನ ರೆಡಿ ಮಾಡ್ತಾ ಇರೋರು, ತೆರೆಯಿಂದ ಕೆಲಸ ಮಾಡ್ತಿರೋರು ಆದಂಥ ಗೌಸ್ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಒಂದು ಧನ್ಯವಾದ ಹೇಳಕ್ಕೆ ಪಡ್ತೀನಿ. ಇದಕ್ಕೆ ಒಂದು ಚಾಲನೆ ಅಂತ ಕೊಟ್ಟಿದ್ದು ಗುಂಡ ಅವರು ತಮ್ಮ ಅಷ್ಟೊಂದು ಬಿಡುವಿಲ್ಲದ ಕಾರ್ಯಕ್ರಮದಲ್ಲೂ ಒಂದು ಅವರು ಸತತವಾಗಿ ಅವರು ಒಂದು ಲಿಮಿಟೆಡ್ ಟೈಮಲ್ಲೂ ಅವರು ಇದಕ್ಕೆ ಒಂದು ಒಲವು ತೋರಿಸೋದು, ಆಸಕ್ತಿ ತೋರಿಸೋದು ಬಂದರು. ಅವ್ರಿಗೂ ಸಹ ಕಾರ್ಯಕ್ರಮದ ಒಂದು ಸಪೋರ್ಟ್ ನಿಂತ ಧನ್ಯವಾದ ಹೇಳ್ತೀನಿ. ಸುಬ್ಬಣ್ಣನವರು ಅವರ ಒಂದು ಬಿಡುವಿಲ್ಲದ ವೃತ್ತಿನಲ್ಲೂ ಬಿಡುವು ಮಾಡಿಕೊಂಡು ಸತತವಾಗಿ ಒಲವು ತೋರಿಸ್ಕೊಂಡು ಈ ಒಂದು ಔಟ್ ಆಫ್ ದಿ ಬಾಕ್ಸ್, ಅಂದರೆ ಒಂದು ನಾವು ಜನರಲ್ ಆಗಿ ಇದೊಂದು ಹೊಸತು, ಇದ್ರ ಬಗ್ಗೆ ಒಂದು ತಿಳ್ಕೋಬೇಕು ಅನ್ನೋ ಆಸಕ್ತಿಯಿಂದ ಅಂತ ಬಂದ ಸುಬ್ಬಣ್ಣವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ಚಿದಾನಂದನವರು, ಪ್ರೆಸ್ನವರು,
ಆ ಪ್ರೆಸ್ಗೆ ಒಂದು ಖಡಕ್ಕಾಗಿ ಕ್ವಶನ್ ಕೇಳಿದ್ರು ಒಂದನ್ನು. ಸೊ ಅವ್ರಿಗೂ ಸಹಿತ